ಕಳೆದ ಬಾರಿ ನಾವು ರಾಮ ಭರತನ ಭೇಟಿಯಾದ ನಂತರ ಹೇಗೆ ಚಿತ್ರಕೂಟದಿಂದ ಮುಂದಕ್ಕೆ ಸರಿದು ದಂಡಕಾರಣ್ಯವನ್ನ ಪ್ರವೇಶ ಮಾಡ್ತಾನೆ. ದಂಡಕಾರಣ್ಯದಲ್ಲಿ ವಿಶೇಷವಾಗಿ ಋಷಿ ಮುನಿಗಳ ಜೊತೆಗೆ ಭೇಟಿಯನ್ನ ಮಾಡ್ತಾನೆ. ಅದಕ್ಕಿಂತ ಮುಂಚೆ ವಿರಾಧ ರಾಕ್ಷಸನನ್ನ ಸಂಹಾರ ಮಾಡಿ ಅದಾದ ಮೇಲೆ ಶರಭಂಗ ಋಷಿಗಳು, ಸುತೀಕ್ಷ್ಣ ಎಂಬಂತಹ ಋಷಿಗಳು ಮತ್ತೆ ಅಗಸ್ತ್ಯ ಋಷಿಗಳು ಇವರೆಲ್ಲರನ್ನ ಅವನು ಭೇಟಿ ಮಾಡ್ತಾನೆ, ಸೀತೆ ಮತ್ತೆ ಲಕ್ಷ್ಮಣರ ಜೊತೆಗೆ ಅನ್ನೋದನ್ನ ನಾವು ಚರ್ಚೆ ಮಾಡಿದ್ವಿ. ಇವತ್ತು ಅಲ್ಲಿಂದ ಮುಂದಕ್ಕೆ ನಾವು ಸಾಗ್ತಾ ಇದ್ದೇವೆ. ದಂಡಕಾರಣ್ಯದಿಂದ ಇವತ್ತು ಪಂಚವಟಿಗೆ ಬಂದು ನಾವು ಸೇರ್ತೇವೆ. ಪಂಚವಟಿ ಬಹಳ ಸುಂದರವಾದಂತಹ ಕ್ಷೇತ್ರ. ನಿಮ್ಮಲ್ಲಿ ಎಷ್ಟೊಂದು ಜನ ಹೋಗಿರ್ತೀರಾ ಅಂತ ಅನ್ಕೋತೀನಿ. ನಾಸಿಕ್ ಪ್ರದೇಶ ಏನಿದೆ ಇವತ್ತಿನ ಮಹಾರಾಷ್ಟ್ರದಲ್ಲಿ, ಸೊ ಅಲ್ಲಿಗೆ ಬಂದು ಇವತ್ತು ನಾವು ಸೇರ್ತೇವೆ. ನಿಜವಾಗ್ಲೂ ದಂಡಕಾರಣ್ಯ ಮತ್ತೆ ಪಂಚವಟಿಯಲ್ಲಿ ಒಟ್ಟು ರಾಮಚಂದ್ರ ಕಳೆದಂತಹ ವರ್ಷಗಳು 11 ವರ್ಷಗಳು ಅಂತ ಹೇಳುತ್ತೆ. ಅದರಿಂದ ಬಹಳ ದೊಡ್ಡ ಸಮಯ ಅಲ್ಲೇ ಕಳೀತಾನೆ ರಾಮಚಂದ್ರ ಅರಣ್ಯದಲ್ಲಿ. ಸೊ ಅಲ್ಲಿ ಹೇಗೆ ಬಂದು ಸೇರ್ತಾನೆ, ಮತ್ತೆ ಅಗಸ್ತ್ಯ ಋಷಿಗಳಿಂದ ಯಾವ ಅಸ್ತ್ರಗಳನ್ನ ಅವನು ಪಡ್ಕೋತಾನೆ, ಅಗಸ್ತ್ಯ ಋಷಿಗಳಿಂದ ಅಸ್ತ್ರಗಳನ್ನ ಪಡೆದುಕೊಂಡ ನಂತರ ಅಲ್ಲಿ ನೆರೆದಂತಹ ಎಲ್ಲ ಋಷಿ ಮುನಿಗಳು ಯಾರಿದ್ರು ಅವರಿಗೆ ಯಾವ ಮಾತನ್ನ ಕೊಡ್ತಾನೆ ರಾಮಚಂದ್ರ ಅನ್ನೋದನ್ನ ನೋಡಿ, ಅದಾದ್ಮೇಲೆ ಪಂಚವಟಿಯಲ್ಲಿ ಶೂರ್ಪಣಖೆಯ ಪ್ರಸಂಗ, ಅದರ ಆರಂಭವನ್ನ ಇವತ್ತು ನಾವು ನೋಡಕ್ಕೆ ಹೊರಟಿದ್ದೇವೆ. ಸೊ ಸ್ಕ್ರೀನ್ ಶೇರ್ ಮಾಡ್ಕೋತಾ ಇದ್ದೇನೆ. ವಾಲ್ಮೀಕಿ ಪ್ರಣಾಮವನ್ನು ಹೇಳಿ ಮುಂದಕ್ಕೆ ಸಾಗೋಣ. ಪೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ ವಾಲ್ಮೀಕೇರ್ ಮುನಿಸಿಂಹಸ್ಯ ಕವಿತಾ ವನಚಾರಿಣಃ ಶೃಣ್ವನ್ ರಾಮ ಕಥಾನಾದಂ ಕೋ ನಯಾತಿ ಪರಾಂ ಗತಿಂ ಯಪ್ಪಿಬನ್ ಸತತಂ ರಾಮ ಚರಿತಾಮೃತ ಸಾಗರಂ ಅತೃಪ್ತಸ್ಥಂ ಮುನಿಂ ವಂದೇ ಪ್ರಾಚೇತಃ ಸಮಕಲ್ಮಷಂ. ಇದು ಇವತ್ತಿನ ಶ್ಲೋಕ 39ನೇ ಶ್ಲೋಕ. ಸಂಕ್ಷೇಪ ರಾಮಾಯಣ ಅಂದ್ರೆ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 1ನೇ ಅಧ್ಯಾಯದ 39ನೆಯ ಶ್ಲೋಕ. ಸೊ ಇದರ ಉಚ್ಚಾರಣೆಯನ್ನ ನನ್ನ ಹಿಂದೆ ಒಬ್ರು ಮಾಡ್ಬೋದು. ರಾಧಾಮಣಿ ಮಾತಾಜಿಯವರಾಗ್ಲೇ ಅನ್ಮ್ಯೂಟ್ ಮಾಡ್ಕೊಂಡಿದ್ದಾರೆ. ನನ್ನ ಹಿಂದೆ ಮಾಡ್ತೀರಾ ಮಾತಾಜಿ? ಮಾಡ್ತೀನಿ ಪ್ರಭುಜಿ. ಎಂದು ಹೇಳಿ ದಯವಿಟ್ಟು. ಅಗಸ್ತ್ಯ ವಚನಾತ್ ವಚನ ಚ ಏವ ಜಗ್ರಾಹ ಐಂದ್ರಂ ಶರ ಆಸನಂ ಖಡ್ಗಂ ಚ ಪರಮಪ್ರೀತಃ ಶೂರ್ಣಿ ಸ್ತೂರ್ಣಿ ಚ ಅಕ್ಷಯ ಸಾಯಕೌ ಅಗಸ್ತ್ಯವಚನಾಶ್ಚೈವ ಜಗ್ರಾಹೈಂದ್ರ ಶರಾಸನಂ ಖಡ್ಗಂಚ ಪರಮಪ್ರೀತಃ ಸ್ತೂಣಿ ಚಾಕ್ಷಯ ಸಾಯಕೌ ಅಗಸ್ತ್ಯವಚನಾಶ್ಚೈವ ಜಗ್ರಾಹೈಂದ್ರಂ ಶರಾಸನಂ ಖಡ್ಗಂಚ ಪರಮಪ್ರೀತಃ ಸ್ತೂಣಿ ಚಾಕ್ಷಯ ಸಾಯಕೌ. ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು ಮಾತಾಜಿ. ಯಾರಾದ್ರೂ ಇಬ್ರು ದಯವಿಟ್ಟು ಉಚ್ಚಾರಣೆ ಮಾಡ್ತೀರಾ? ಅಗಸ್ತ್ಯವಚನಾಶ್ಚೈವ ಜಗ್ರಹೈಂದ್ರಂ ಶರಾಸನಂ ಖಡ್ಗಂ ಚ ಪರಮ ಪ್ರೀತಃ ಸ್ತೂಣಿ ಚಾಕ್ಷಯ ಸಾಯಕೌ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಬೇರೆ ಇನ್ನೊಬ್ರು ಯಾರಾದ್ರು? ಅಗಸ್ತ್ಯವಚನ ಚೈವ ಜಗ್ರಾಹೇಂದ್ರಂ ಶರಾಸನಂ
ಖಡ್ಗಂ ಚ ಪರಮ ಪ್ರೀತಃ ಸ್ತೂನಿ ಚಾಕ್ಷಯ ಸಾಯಕೌ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಸೊ ಈ ಶ್ಲೋಕದಲ್ಲಿ ಅಗಸ್ತ್ಯ ಮುನಿಗಳಿಂದ ಯಾವ ಅಸ್ತ್ರಗಳನ್ನ ರಾಮಚಂದ್ರ ಪಡೆದುಕೊಳ್ತಾನೆ ಅವನ ವನವಾಸದ ಸಮಯದಲ್ಲಿ ಅದನ್ನ ಇಲ್ಲಿ ವರ್ಣಿಸಿದ್ದಾರೆ ವಾಲ್ಮೀಕಿ ಮಹರ್ಷಿಗಳು. ಮೊದಲನೇ ಬಾರಿ ಯಾವಾಗ ವಿಶ್ವಾಮಿತ್ರರು ಬಂದು ರಾಮ ಮತ್ತೆ ಲಕ್ಷ್ಮಣರನ್ನ ಅವರಿಗೆ ಕೇವಲ 12ನೇ ವರ್ಷ ವಯಸ್ಸಿದ್ದಾಗ ಕರ್ಕೊಂಡು ಹೋಗ್ತಾರೆ, ಆವಾಗ ಮೊದಲನೇ ಬಾರಿ ಎಲ್ಲ ದಿವ್ಯ ಅಸ್ತ್ರಗಳನ್ನ ರಾಮ ಮತ್ತೆ ಲಕ್ಷ್ಮಣರು ಪಡೆದುಕೊಳ್ಳುವುದನ್ನ ನಾವು ನೋಡ್ತೇವೆ. ಅದಕ್ಕಿಂತ ಮುಂಚೆ ವಸಿಷ್ಠ ಮಹರ್ಷಿಗಳಿಂದಾನು ಪಡ್ಕೊಂಡಿದ್ರು. ಆದರೆ ವಿಶ್ವಾಮಿತ್ರರಿಂದ ವಾಲ್ಮೀಕಿ ರಾಮಾಯಣದಲ್ಲಿ ವರ್ಣನೆ ಬರುವಂತೆ ಮೊದಲನೇ ಬಾರಿ ಅವರು ದಿವ್ಯ ಅಸ್ತ್ರಗಳನ್ನ ಪಡೆದುಕೊಳ್ತಾರೆ. ಅದಾದ್ಮೇಲೆ ಇದು 2ನೇ ಬಾರಿ ಅಗಸ್ತ್ಯ ಮಹರ್ಷಿಗಳಿಂದ, ಅಗಸ್ತ್ಯ ಋಷಿಗಳಿಂದ ಈ ಎಲ್ಲ ಅಸ್ತ್ರಗಳನ್ನ ಪಡೆದುಕೊಳ್ತಾರೆ. ಯಾವ್ಯಾವ ಅಸ್ತ್ರ ಅನ್ನೋದನ್ನ ಕೂಡ ಇಲ್ಲಿ ವಿವರಿಸಿದ್ದಾರೆ. ಅಗಸ್ತ್ಯ ವಚನಾಚ್ಚ ಏವ, ಅಗಸ್ತ್ಯ ಎಂಬಂತಹ ಋಷಿಗಳು ಯಾವ ತಮ್ಮ ಮಾತಿನಿಂದ ಏನನ್ನ ಹೇಳಿದ್ರು ಮಾಡೋದಕ್ಕೆ ರಾಮಚಂದ್ರನಿಗೆ ಈ ಎಲ್ಲ ಅಸ್ತ್ರಗಳನ್ನ ಸ್ವೀಕರಿಸುವಂತ, ಸೊ ಅವರ ಮಾತಿನ ಮೇರೆಗೆ ಜಗ್ರಾಹ ಅಂದ್ರೆ ಅವನು ಸ್ವೀಕರಿಸಿದನು, ರಾಮಚಂದ್ರ ಸ್ವೀಕರಿಸಿದ. ಏನನ್ನ? ಐಂದ್ರಂ ಶರಾಸನಂ, ಮೊದಲನೇದು ಶರ ಆಸನ. ಶರ ಅಂದ್ರೆ ಬಾಣ, ಶರ ಆಸನ ಅಂದ್ರೆ ಬಾಣವನ್ನ ಯಾವ್ದ್ರಿಂದ ನಾವು ಬಿಡ್ತೇವೆ ಅಂದ್ರೆ ಬಿಲ್ಲು. ಸೊ ಶರಾಸನ ಅಂದ್ರೆ ಬಿಲ್ಲು. ಸೊ ಐಂದ್ರಂ ಶರಾಸನಂ, ಇಂದ್ರನಿಂದ ಬಂದಂತಹ ಆ ಬಿಲ್ಲು, ಮೊದಲನೇದು ಆ ಬಿಲ್ಲನ್ನ ಸ್ವೀಕರಿಸಿದ ರಾಮಚಂದ್ರ. 2ನೇದು ಖಡ್ಗಂ, ಖಡ್ಗ ಅಂದ್ರೆ ಕನ್ನಡದಲ್ಲೂ ಖಡ್ಗ ಅಥವಾ ಕತ್ತಿ ಅಂತ ಏನ್ ಹೇಳ್ತೀವಿ ಅದು. 3ನೇದು ಪರಮಪ್ರೀತಃ ತೂಣಿ. ಸೊ ಪರಮಪ್ರೀತಃ, ಸೊ ಇಲ್ಲಿ ರಾಮಚಂದ್ರನಿಗೆ ಪರಮಪ್ರೀತಃ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಎಲ್ಲಾ ದಿವ್ಯ ಅಸ್ತ್ರಗಳನ್ನ ಪಡೆದುಕೊಳ್ಳೋದಕ್ಕೆ ಅವನಿಗೆ ಬಹಳ ಸಂತೋಷ ಆಯ್ತಂತೆ. ಏಕೆಂದ್ರೆ ಇದು ಮುಂದಕ್ಕೆ ಯಾವಾಗ್ಲಾದ್ರೂ ನನಗೆ ಖಂಡಿತವಾಗ್ಲೂ ಇದು ಸಹಾಯಕ್ಕೆ ಬಂದೇ ಬರುತ್ತದೆ ಅಂತ ರಾಮಚಂದ್ರನಿಗೆ ಗೊತ್ತಿತ್ತು. ಅದರಿಂದ ವಿಶ್ವಾಮಿತ್ರರಿಂದ ಬಲ ಮತ್ತೆ ಅತಿ ಬಲ ಮಂತ್ರಗಳನ್ನೆಲ್ಲ ಪಡೆದುಕೊಳ್ಬೇಕಾದ್ರೆ ಕೂಡ ರಾಮಚಂದ್ರನಿಗೆ ಮತ್ತೆ ಲಕ್ಷ್ಮಣರಿಗೆ ಇಬ್ಬರಿಗೂ ಕೂಡ ಬಹಳ ಸಂತೋಷವಾಗಿತ್ತು ಅಂತ ರಾಮಾಯಣ ಹೇಳುತ್ತೆ. ಸೊ ಅದೇ ರೀತಿಯಲ್ಲಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪರಮಪ್ರೀತಃ, ರಾಮಚಂದ್ರ ಬಹಳ ಸಂತೋಷನಾಗಿದ್ದ ಈ ಎಲ್ಲ ಅಸ್ತ್ರಗಳನ್ನ ಪಡೆದುಕೊಳ್ಬೇಕಾದ್ರೆ. ಇಲ್ಲಿ ವಿಶೇಷವಾಗಿ ಈ ಅಸ್ತ್ರಗಳನ್ನ ಪಡೆದುಕೊಳ್ಬೇಕಾದ್ರೆ ಸೀತೆ ಕೂಡ ರಾಮಚಂದ್ರನ ಜೊತೆಗೆ ಇದ್ದಾಳೆ ಅಲ್ಲ. ಸೊ ಅದರಿಂದ ಏನು ಪ್ರಭಾವ ಬೀರುತ್ತೆ ಅನ್ನೋದನ್ನ ನಾವು ಮುಂದಕ್ಕೆ ನೋಡ್ತೇವೆ. ಯಾಕಂದ್ರೆ ವಿಶ್ವಾಮಿತ್ರರ ಅಸ್ತ್ರಗಳನ್ನ ಪಡೆದುಕೊಳ್ಬೇಕಾದ್ರೆ ಅವಾಗ ಸೀತೆ ಇನ್ನೂ ಇರ್ಲಿಲ್ಲ. ಯಾಕಂದ್ರೆ ಸೀತೆಗೆ ವಿವಾಹ ಆಗಿರ್ಲಿಲ್ಲ ಅವಾಗಿನ್ನು. ಈ ಪ್ರಸಂಗ ಆದ್ಮೇಲೆ, ಯಾವಾಗ ಮಾರೀಚ ಸುಬಾಹು ಅವರ ದಮನವೆಲ್ಲ ಆಮೇಲೆ ಸೀತೆಯ ಜೊತೆಗೆ ವಿವಾಹ ಸಂಸ್ಕಾರ ಆಗಿದ್ದು. ಆದ್ರಿಂದ ಅವಾಗ ಇರ್ಲಿಲ್ಲ. ಆದ್ರೆ ಇಲ್ಲಿ ಸೀತೆ ಕೂಡ, ರಾಮಚಂದ್ರ ಎಲ್ಲ ಅಸ್ತ್ರಗಳನ್ನ ಪಡೆದುಕೊಳ್ಬೇಕಾದ್ರೆ ಸೀತೆ ಕೂಡ ಇದ್ದಾಳೆ. ಅದರಿಂದ ಏನ್ ಪ್ರಭಾವ ಬೀರುತ್ತೆ ಅನ್ನೋದನ್ನ ಮುಂದಕ್ಕೆ ನಾವು ನೋಡ್ತೇವೆ. ಸೊ ಖಡ್ಗಂಚ ತೂಣಿ, ತೂಣಿ ಅಂದ್ರೆ ಬತ್ತಳಿಕೆ. ಯಾವ ಜಾಗದಲ್ಲಿ ನಮ್ಮ ಬಾಣಗಳನ್ನ ಇಡ್ತೇವಲ್ಲ ಬತ್ತಳಿಕೆ, ಸೊ ಬತ್ತಳಿಕೆ ಅದು ಎರಡು ಬತ್ತಳಿಕೆ ರಾಮಚಂದ್ರನಲ್ಲಿ ಇತ್ತು ಅನ್ನೋದನ್ನ ಎಷ್ಟೊಂದ್ ಕಡೆ ರಾಮಾಯಣದಲ್ಲಿ ನಾವು ನೋಡ್ತೇವೆ. ಒಂದು ಬಲಗಡೆ ಮತ್ತೊಂದು ಎಡಗಡೆ. ಯಾವ ಬತ್ತಳಿಕೆಯಲ್ಲಿ ಯಾವ ಅಸ್ತ್ರಗಳನ್ನ ಅವನು ಇಟ್ಟಿದ್ದ ಅನ್ನೋದ್ರ ಬಗ್ಗೆ ವಿವರ ನನಗೆ ಗೊತ್ತಿಲ್ಲ. ಆದ್ರೆ ಒಟ್ನಲ್ಲಿ 2 ಬತ್ತಳಿಕೆಯನ್ನ ರಾಮಚಂದ್ರ ಉಪಯೋಗಿಸ್ತಾ ಇದ್ದ, ಒಂದು ಎಡಗಡೆ ಮತ್ತೊಂದು ಬಲಗಡೆ. ಮತ್ತು ಅಕ್ಷಯ ಸಾಯಕವು, ಅಕ್ಷಯ ಅಂದ್ರೆ ಯಾವತ್ತೂ ಕ್ಷಯವಾಗದೆ ಇರತಕ್ಕಂತಹದ್ದು, ಅಂದ್ರೆ ಯಾವತ್ತೂ ಮುಗಿದೇ ಇರತಕ್ಕಂತಹದ್ದು. ಯಾವುದು? ಸಾಯಕವು ಅಂದ್ರೆ ಬಾಣಗಳು. ಸೊ ದಿವ್ಯ ಬಾಣಗಳನ್ನ 100 ಸಾವಿರಾರು ಪಡೆದುಕೊಂಡ ಅಗಸ್ತ್ಯ ಋಷಿಗಳಿಂದ. ಯಾವ ರೀತಿಯ ಬಾಣಗಳು ಅಂದ್ರೆ ಅದು ಯಾವತ್ತೂ ಕೂಡ ಮುಗಿದೇ ಇರತಕ್ಕಂತಹದ್ದು, ಅದರ ಸಂಖ್ಯೆ ಯಾವತ್ತೂ ಕಡಿಮೆ ಕೂಡ ಆಗದೆ ಇರತಕ್ಕಂತಹ ಬಾಣಗಳನ್ನ ರಾಮಚಂದ್ರ ಆ ಅಗಸ್ತ್ಯ ಋಷಿಗಳಿಂದ ಪಡ್ಕೋತಾನೆ. ಆಯ್ತಾ? ಸೊ ಇದರಲ್ಲಿ ವಿಶೇಷವಾಗಿ ಅಗಸ್ತ್ಯ ಋಷಿಗಳಿಂದ ಯಾವ ಕೃಪೆ ರಾಮಚಂದ್ರನಿಗೆ ಲಬ್ಧವಾಯಿತು ಅದರ ಬಗ್ಗೆ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು ಯಾರಾದ್ರೂ ಅನುವಾದವನ್ನ ಓದಿ, ಅದಾದ್ಮೇಲೆ ನಾವು ವ್ಯಾಖ್ಯಾನವನ್ನ ನೋಡೋಣ. ಅನುವಾದವನ್ನ ದಯವಿಟ್ಟು ಯಾರಾದ್ರೂ ಓದ್ತೀರಾ? ಓದ್ಲು ಪ್ರಭುಜಿ. ನೀವು ಆಗ್ಲೇ ಇದನ್ ಮಾಡಿದ್ರಲ್ಲ, ಬೇರೆಯವ್ರಿಗೆ ಮಾಡ್ತೀರಾ? ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಓದ್ಲಾ ಪ್ರಭುಜಿ? ರೇಖಾ ಮಾತಾಜಿ ಓದಿ. ಅನುವಾದ. ಇಂಥ ಅಗಸ್ತ್ಯರ ಮಾತಿನಂತೆ ಶ್ರೀರಾಮನು ಇಂದ್ರದತ್ತನಾದ ವೈಷ್ಣವ ಬೆಲ್ಲನ್ನು, ಅಕ್ಷಯ ಬತ್ತಳಿಕೆಯನ್ನು, ಬಾಣವನ್ನು, ವೈಷ್ಣವಾಸ್ತ್ರವನ್ನು, ಕತ್ತಿಯನ್ನು ಬಹು ಪ್ರೀತಿಯಿಂದ ಸ್ವೀಕರಿಸಿದನು. ಧನ್ಯವಾದ ಪ್ರಭುಜಿ. ಧನ್ಯವಾದಗಳು ಮಾತಾಜಿ. ಸೊ ವ್ಯಾಖ್ಯಾನ ಈ ರೀತಿಯಲ್ಲಿ ಇದೆ ನೋಡಿ. ಇಲ್ಲಿ ಈ ಯಾವ
ಚಿತ್ರ ನೋಡ್ತಾ ಇದ್ದೀರಾ, ಆ ಚಿತ್ರದಲ್ಲೂ ನೀವು ನೋಡ್ತೀರಾ ಅಗಸ್ತ್ಯ ಋಷಿಗಳು ರಾಮಚಂದ್ರನಿಗೆ ಎಲ್ಲ ಅಸ್ತ್ರಗಳನ್ನ ಕೊಡ್ತಾ ಇದ್ದಾರೆ. ಆದರೆ ಪಕ್ಕದಲ್ಲಿ ಸೀತೆ ಕೂಡ ನಿಂತಿದ್ದಾಳೆ, ಮತ್ತೊಂದು ಬದಿಯಲ್ಲಿ ಲಕ್ಷ್ಮಣ ಕೂಡ ಇದ್ದಾನೆ ಅಲ್ಲ. ಸೊ ವ್ಯಾಖ್ಯಾನ ಈ ಪ್ರಕಾರದಲ್ಲಿದೆ. ಶ್ರೀರಾಮನಾಗಿ ಕೇಳಿ ಪಡೆದುಕೊಂಡ ಯುದ್ಧೋಪಕರಣಗಳು ಇವೆಲ್ಲವೆಂಬುದನ್ನು ಇವೆಲ್ಲವೆಂಬುದನ್ನು ಅಗಸ್ತ್ಯರ ಮಾತಿನಂತೆ ಎಂಬುದು ಸೂಚಿಸುತ್ತದೆ. ತಪ್ಪಾಗಿ ಬಿಟ್ಟಿದೆ, ಒಂದೇ ನಿಮಿಷ. ಇವೆಲ್ಲವೆಂಬುದನ್ನು ಅಗಸ್ತ್ಯರ ಮಾತಿನಂತೆ ಎಂಬುದು ಸೂಚಿಸುತ್ತದೆ. ಪರಮ ಪ್ರೀತಿಯಾದದ್ದು ಏಕೆಂದರೆ ಜಗದೇಕ ವೀರನಾದ ತನಗೆ ಸರಿಹೊಂದುವ ಬಿಲ್ಲು ಬಾಣಗಳನ್ನೇ ಅವರು ಸಮರ್ಪಿಸುವ ಕಾರಣದಿಂದ ಅಲ್ಲ. ಏನಕ್ಕೆ ಅವನಿಗೆ ಅಷ್ಟೊಂದು ಸಂತೋಷವಾಯಿತು ಅಂತ ಹೇಳಿದ್ರೆ, ರಾಮನಿಗೆ ತಕ್ಕ ಹಾಗೆ ಆ ಎಲ್ಲ ಅಸ್ತ್ರಗಳನ್ನ ಕೊಡ್ತಾರೆ. ಎಲ್ಲ ಋಷಿಮುನಿಗಳೆಲ್ಲೋ ಎಲ್ಲ ಯಾರಿದ್ರು ಅವರೆಲ್ಲರೂ ತ್ರಿಕಾಲಜ್ಞರು. ಮತ್ತೆ ಅವರೆಲ್ಲರಿಗೆ ರಾಮಚಂದ್ರನ ಪರಮಸ್ಥಾನದ ಬಗ್ಗೆ ಸಂಪೂರ್ಣವಾದಂತಹ ಅರಿವು ಇತ್ತು. ಆದ್ದರಿಂದ ಅವರು ರಾಮಚಂದ್ರನಿಗೆ ಯಾವ ಉಪಹಾರವನ್ನ ನೀಡ್ಬೇಕಂತ ಅವ್ರಿಗೆ ಗೊತ್ತಿರ್ಲಿಲ್ಲ ಎಷ್ಟೊಂದು ಕಡೆ ಅಲ್ಲ. ಸೊ ಆ ಉಪಹಾರವನ್ನ ನೀಡ್ಬೇಕಾದ್ರೆ ಕೂಡ ಬಹಳ ಯೋಚಿಸಿ ಅದಾದ್ಮೇಲೆ ರಾಮಚಂದ್ರನಿಗೆ ತಕ್ಕಾದಂತೆ ಉಪಹಾರವನ್ನ ಅವರು ನೀಡ್ತಾ ಇದ್ರು. ಸೊ ಇಲ್ಲಿ ಅಗಸ್ತ್ಯ ಋಷಿಗಳು ತಮ್ಮ ಕಡೆಯಿಂದ ರಾಮಚಂದ್ರನಿಗೆ ಯಾವ ಸೇವೆಯನ್ನ ಮಾಡ್ತಾರೆ ಅಂದ್ರೆ, ರಾಮಚಂದ್ರನಿಗೆ ತಕ್ಕಂತೆ, ಅವನ ಯೋಗ್ಯತೆಗೆ ತಕ್ಕಂತೆ, ಅವನ ವೀರ್ಯಕ್ಕೆ ತಕ್ಕಂತೆ ಆ ಬಿಲ್ಲು ಬಾಣವನ್ನ, ಅಸ್ತ್ರಗಳನ್ನ, ಬತ್ತಳಿಕೆಯನ್ನ ಎಲ್ಲವನ್ನ ನೀಡ್ತಾರೆ. ವೈಷ್ಣವ ಧನುಸ್ಸು ಇಂದ್ರನದೆಂದು ಇಲ್ಲಿ ಹೇಳಲ್ಪಡಲು ಕಾರಣವೇನೆಂದರೆ, ಸೊ ಇಂದ್ರ ಎಲ್ಲಿಂದ ಬಂದ ಇನ್ ಮಧ್ಯದಲ್ಲಿ ಅಂತ ಎಷ್ಟೊಂದು ಜನರಿಗೆ ಅನ್ನಿಸ್ಬೋದು. ಸೊ ಇಂದ್ರನ ಧನುಸ್ಸು ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಕಾರಣ ಹೇಳ್ತಾ ಇದ್ದಾರೆ. ಇಂದ್ರನ ಮೂಲಕ ಶರಭಂಗರಿಗೂ ಮುಂದೆ ಸುತೀಕ್ಷ್ಣಾದಿ ಅಗಸ್ತ್ಯ ಪರ್ಯಂತದ ಋಷಿಗಳಿಗೂ ಅದು ತಲುಪಿ ಕೊನೆಯಲ್ಲಿ ರಾಮನ ಕೈಗೆ ಬಂದಾಗ್ಯೂ ಮೊದಲು ಇಂದ್ರನಿಂದ ಬಂದ ನಿಮಿತ್ತ. ನಿಜವಾಗ್ಲೂ ಈ ಬಿಲ್ಲು ಏನಿತ್ತು ಅದು ಪರಶುರಾಮರದು, ಆದ್ರೆ ಮಧ್ಯದಲ್ಲಿ ಇಂದ್ರನಿಗೆ ಅದು ಸೇರಿತ್ತು. ಇಂದ್ರನ ಮೂಲಕ ಈ ಎಲ್ಲ ಋಷಿಗಳಿಗೆ ಬಂದು ಸೇರಿತು, ಆದ್ರಿಂದ ಐಂದ್ರ ಅಂತ ಬರ್ತಾ ಇದೆ. ಸೊ ಸಂಸ್ಕೃತದಲ್ಲಿ ಇದು ಒಂದು ವಿಶೇಷವಾದಂತಹ ಪ್ರಯೋಗ. ವ್ಯಕ್ತಿಯ ಸಂಬಂಧದಲ್ಲಿ ಆ ಶಬ್ದಗಳನ್ನ ನಾವು ಅದನ್ನ ಬದಲಾಯಿಸಬಹುದು. ಅದಕ್ಕೆ ಎಷ್ಟೊಂದು ಉದಾಹರಣೆಗಳಿದೆ. ದಶರಥನ ಮಗನಾಗಿ ನಾವು ದಾಶರಥಿ ಅಂತ ಹೇಳ್ತೇವೆ ರಾಮನಿಗೆ ವಿಶೇಷವಾಗಿ. ಸೊ ದಶರಥನ ಸಂಬಂಧದಲ್ಲಿ ರಾಮಚಂದ್ರನನ್ನ ಸಂಬೋಧಿಸ್ಬೇಕಾದ್ರೆ ಅವಾಗ ನಾವು ದಾಶರಥಿ ಅಲ್ಲ. ಸೊ ಆ ಅಕಾರ ಏನಿದೆ ಅದು ಆಕಾರವಾಗುತ್ತೆ. ಅದಕ್ಕೆ ವೃದ್ಧಿ ಅಂತ ಹೇಳ್ತಾರೆ ವ್ಯಾಕರಣದಲ್ಲಿ, ಆ, ಐ ಮತ್ತೆ ಔ. ಸೊ ಅದೇ ರೀತಿಯಲ್ಲಿ ಸುಮಿತ್ರೆಯ ಮಗನಾದಂಥವನು ಸೌಮಿತ್ರಿ, ಅಲ್ಲಿ ಉಕಾರ ಇದೆ, ಅದರಿಂದ ಅದು ಔಕಾರವಾಗುತ್ತೆ, ಸೌಮಿತ್ರಿ ಆಗುತ್ತೆ. ಅಕಾರ ಆಕಾರ, ಉಕಾರ ಔಕಾರವಾಗುತ್ತೆ. ಅದೇ ರೀತಿ ಇಕಾರ ಇದ್ರೆ ಅದು ಐಕಾರವಾಗುತ್ತೆ. ಉದಾಹರಣೆಗೆ ವಿನತ ಅಂದ್ರೆ ಗರುಡನ ತಾಯಿ, ಅವಳಿಗೆ ವಿನತಾ ಅಂತ ಹೆಸರು. ಅದರಿಂದ ಗರುಡನಿಗೆ ವಿನತಾ ಸುತ ಅಂತ ಕೂಡ ಒಂದು ಹೆಸರಿದೆ. ಮತ್ತೊಂದು ಹೆಸರು ಏನು ಅಂತ ಹೇಳಿದ್ರೆ, ವೈನತಾಳ ಮಗನಾದಂಥವನು ವೈನತೇಯ ಅಂದ್ರೆ ಗರುಡನಿಗೆ ಮತ್ತೊಂದು ಹೆಸರು. ಸೊ ಇಕಾರ ಇದ್ದಿದ್ದು ಐಕಾರವಾಗುತ್ತೆ, ಇದಕ್ಕೆ ವೃದ್ಧಿ ಅಂತ ಹೇಳ್ತಾರೆ. ಸೊ ಅದೇ ರೀತಿಯಲ್ಲಿ ಇಂದ್ರನಿಂದ ಬಂದಂತಹದ್ದು ಐಂದ್ರವಾಗುತ್ತೆ. ಅಲ್ಲೂ ಅಷ್ಟೇ ನೀವು ನೋಡ್ತೀರಾ, ಇಕಾರ ಇದೆ ಅದು ಐಕಾರವಾಗುತ್ತೆ. ಇದು ಸಾಮಾನ್ಯವಾದಂತಹ ವ್ಯಾಕರಣ ಅಷ್ಟೇನೆ, ನೀವೇನ್ ತಲೆ ಕೆಡ್ಸ್ಕೋಬೇಡಿ. ಆದ್ರೆ ಐಂದ್ರ ಅಂದ್ರೆ ಇಂದ್ರನಿಂದ ಬಂದಿರತಕ್ಕಂತಹದ್ದು. ಆದರೆ ಮೂಲವಾಗಿ ಅದು ಯಾರ್ದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಮುಂದೆ. ಮೊದಲು ಇದು ಪರಶುರಾಮರ ಕೈಯಲ್ಲವೇ ಇದ್ದದ್ದು. ಅವರೇ ಶ್ರೀರಾಮಚಂದ್ರನಿಗೆ ಇದನ್ನು ಹೆಗಲೇರಿಸಿದ ಮೇಲೆ ನಡುವೆ ಇಂದ್ರನ ಪ್ರಸ್ತಾಪವೇಕೆಂದರೆ, ಪರಶುರಾಮರು ಕೊಟ್ಟ ಮೇಲೆ ಅಯೋಧ್ಯೆಗೆ ಹೊರಟ ರಾಮಚಂದ್ರನು ಅದನ್ನು ಸಮುದ್ರದ್ವಾರ ವರುಣನಿಗೆ ರಕ್ಷಿಸಿಟ್ಟಿರಲೆಂದು ಕೊಟ್ಟಿದ್ದು ಅದೇ ವರುಣನಿಂದ ಇಂದ್ರನ ಮೂಲಕ ಮತ್ತೆ ಅವನಿಗೆ ಪ್ರಾಪ್ತವಾಯಿತು. ಸೊ ಈ ಕಥೆ ಎಲ್ಲಿ ಎಕ್ಸಾಕ್ಟ್ಲಿ ಬರುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ ನಿಖರವಾಗಿ, ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಆ ಯಾವ ಬಿಲ್ಲು ಕೊಡ್ತಾ ಇದ್ದಾರೆ, ಯಾವ ಬಿಲ್ಲನ್ನ ಪರಶುರಾಮರೇ ರಾಮಚಂದ್ರನಿಗೆ ಕೊಟ್ಟಿದ್ದು ಅದನ್ನ ವರುಣ ದೇವತೆಯ ಹತ್ರ ರಾಮಚಂದ್ರ ಇಟ್ಟಿದ್ದಂತೆ ವರುಣ ದೇವತೆ ಇಂದ್ರನಿಗೆ ಕೊಟ್ಟು, ಆ ಇಂದ್ರ ಮತ್ತೆ ಅದನ್ನ ಈ ಋಷಿಗಳಿಗೆ ಕೊಟ್ಟು, ಆ ಋಷಿಗಳು ಮತ್ತೆ ವಾಪಸ್ಸು ರಾಮಚಂದ್ರನಿಗೆ ಇದನ್ನ ಒಪ್ಪಿಸ್ತಾರೆ. ಸೊ ಈ ಕಥೆಯಲ್ಲಿ ಬರುತ್ತೆ. ರಾಮಾಯಣದಲ್ಲಿ ಇದನ್ನ ನಾನು ಓದಿಲ್ಲ, ಪ್ರಾಯಶಃ ಬೇರೆ ಯಾವ್ದು ಪುರಾಣದಲ್ಲಿ ಬರ್ಬೋದು ಅಂತ ಅನ್ಸುತ್ತೆ. ಆದರೆ ವ್ಯಾಖ್ಯಾನದಲ್ಲಿ ಬರ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಅಧಿಕೃತ ಕಥೆ ಅಂತ ನಾವು ತಿಳ್ಕೋಬಹುದು. ತಾನು ಆರ್ಯ ಮಾರ್ಗ ವಿರೋಧಿ ನಿರಸನಕ್ಕಾಗಿ ಬಂದಿರುವುದನ್ನು ಶರಭಂಗಾದಿಗಳಿಗೆ ತೋರಿಸಲು ಮೊದಲು ವಿರಾಧ ಹನನವು ಸೂಚಕ.
ಆರ್ಯ ಮಾರ್ಗ ವಿರೋಧಿ ನಿರಸನ. ನೋಡಿ, ಒಳ್ಳೆ ಶಬ್ದ ಅದು. ಆರ್ಯ ಮಾರ್ಗ ವಿರೋಧಿ. ಆರ್ಯರಿಗೆ ಯಾರು ವಿರೋಧವನ್ನ ಮಾಡ್ತಾರೆ, ಅವರ ವಿರುದ್ಧ ಯಾರು ಹೋಗ್ತಾರೆ. ಆರ್ಯರು ಅಂದ್ರೆ ಏನು? ಪ್ರಭುಪಾದರು ಹೇಳ್ತಾರೆ, ಆರ್ಯ ಸಂಸ್ಕಾರ ಅಂದ್ರೆ ಏನು? ಆರ್ಯ ಸಂಸ್ಕಾರ ಅಂದ್ರೆ ವೈದಿಕ ಸಂಸ್ಕಾರ ಅಲ್ಲ. ವೈದಿಕ ಮಾರ್ಗ ಏನಿದೆ ಅದಕ್ಕೆ ಆರ್ಯ ಮಾರ್ಗ ಅಂತ ಹೇಳ್ತಾರೆ ಅಲ್ಲ. ಇವತ್ತು ನಾವು ನಮ್ಮ ಇತಿಹಾಸವನ್ನ ನೋಡಿದ್ರೆ ಎಷ್ಟೊಂದು ಇತಿಹಾಸಜ್ಞರು ನಮ್ಮ ಇತಿಹಾಸವನ್ನೇ ತಿರುಚಿದ್ದಾರೆ. ಅವ್ರು ಹೇಳ್ತಾರೆ, ದಕ್ಷಿಣ ಭಾರತದಲ್ಲಿ ದ್ರಾವಿಡ ಸಂಸ್ಕಾರ, ಉತ್ತರ ಭಾರತದಲ್ಲಿ ಆರ್ಯ ಸಂಸ್ಕಾರ, ಮತ್ತೆ ಉತ್ತರ ಭಾರತದಿಂದ ದಕ್ಷಿಣ ಭಾರತದ ಮೇಲೆ ದಬ್ಬಾಳಿಕೆಯನ್ನ ಮಾಡೋದಕ್ಕೆ ಆರ್ಯ ಸಂಸ್ಕಾರ, ದ್ರಾವಿಡ ಸಂಸ್ಕಾರದ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದಾರೆ. ಇದೆಲ್ಲ ಬರೀ ಕಟ್ಟುಕಥೆ, ಬರೀ ಸುಳ್ಳು ಕಥೆ ಅಲ್ಲ. ವಸ್ತುತಃ ಯಾರು ವೈದಿಕ ಮಾರ್ಗದಲ್ಲಿ ಇರ್ತಾರೆ ಅವರೆಲ್ಲರೂ ಆರ್ಯರೇ ಅಲ್ಲ. ಸೊ ಆರ್ಯ ಮಾರ್ಗವನ್ನ ಯಾರು ವಿರೋಧ ಮಾಡ್ತಾರೆ ಅವರ ನಿರಸನಕ್ಕಾಗಿ, ನಿರಸನ ಅಂದ್ರೆ ಏನು? ಅವರನ್ನ ತಡೆಯುವುದಕ್ಕಾಗಿ ಅಥವಾ ಅವರನ್ನ ನಿರ್ಮೂಲ ಮಾಡುವುದಕ್ಕಾಗಿ ರಾಮಚಂದ್ರ ಏನ್ ಮಾಡ್ತಾನೆ, ಅಲ್ಲಿಗೆ ಬರೋದಕ್ಕಿಂತ ಮುಂಚೆ, ಆ ಋಷಿ ಮುನಿಗಳ ಭೇಟಿಯನ್ನ ಮಾಡೋದಕ್ಕಿಂತ ಮುಂಚೆ ಮೊದಲು ಅವನು ಭೇಟಿ ಮಾಡಿದ್ದು ಶರಭಂಗ ಋಷಿಗಳನ್ನ, ಅದಾದ ಮೇಲೆ ಸುತೀಕ್ಷ್ಣ ಮಹರ್ಷಿಗಳನ್ನ, ಅದಾದ ಮೇಲೆ ಅಗಸ್ತ್ಯ ಮಹರ್ಷಿಗಳನ್ನ ಭೇಟಿ ಮಾಡ್ತಾನೆ. ಆದ್ರೆ ಈ ಮೂರುವರು ಋಷಿಗಳನ್ನ ಭೇಟಿ ಮಾಡೋದಕ್ಕಿಂತ ಮುಂಚೆ ರಾಮಚಂದ್ರ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವನು ವಿರಾಧ ಎಂಬಂತಹ ರಾಕ್ಷಸರ ಸಂಹಾರವನ್ನ ಮಾಡ್ತಾನೆ. ಏನಕ್ಕೆ ಅಂತ ಹೇಳಿದ್ರೆ, ರಾಮಚಂದ್ರನಿಗೆ ಗೊತ್ತಿದ್ದೆ ಈ ಎಲ್ಲಾ ಋಷಿಮುನಿಗಳು ಆ ರಾಕ್ಷಸರಿಂದ ಬಹಳ ಕಿರುಕುಳವನ್ನ ಅನುಭವಿಸ್ತಾ ಇದ್ದಾರೆ. ಆದ್ರಿಂದ ಅಲ್ಲಿಗೆ ಬರೋದಕ್ಕಿಂತ ಮುಂಚೆ ಒಬ್ಬ ರಾಕ್ಷಸನ ಸಂಹಾರವನ್ನ ಮಾಡಿ ಬಂದರೆ ಅವಾಗ ಎಲ್ಲಾ ಋಷಿಮುನಿಗಳಿಗೆ ಖಂಡಿತವಾಗ್ಲೂ ಆತ್ಮವಿಶ್ವಾಸ ಬರುತ್ತೆ, ರಾಮಚಂದ್ರ ಈ ಎಲ್ಲಾ ರಾಕ್ಷಸರ ಸಂಹಾರವನ್ನ ಮಾಡಬಲ್ಲ ಎಂಬುದಾಗಿ. ಯದ್ಯಪಿ ಅವರೆಲ್ಲರಿಗೂ ಗೊತ್ತಿದೆ ಈಗ ರಾಮಚಂದ್ರ ಪರಮ ಭಗವಂತ ಅನ್ನೋದು ಗೊತ್ತಿದೆ, ಅವರೆಲ್ಲರ ಪ್ರಾರ್ಥನೆಯಿಂದಾಗನೇ ರಾಮಚಂದ್ರ ಬಂದಿರೋದು ಈ ಲೋಕಕ್ಕೆ. ಆದ್ರೂ ಕೂಡ ರಾಮಚಂದ್ರನ ಮನಸ್ಸಿನಲ್ಲಿ ಆ ರೀತಿ ಆಗ್ತದೆ, ಈ ಒಬ್ಬನಾದ್ರೂ ರಾಕ್ಷಸನ ಸಂಹಾರವನ್ನ ಮಾಡಿ ಅದಾದ್ಮೇಲೆ ಅವರ ಭೇಟಿಯನ್ನ ಮಾಡಬೇಕು ಅಂತ. ಆದ್ರಿಂದ ಇದು ವಿರಾಧಹನನವು ಸೂಚಕ ಅಂತ ಹೇಳ್ತಾ ಇದ್ದಾರೆ. ಅದನ್ನು ತಿಳಿದ ತಾಪಸರು ಭಗವಂತನ ಈ ಕಾರ್ಯಕ್ಕೆ ಯಶಸ್ಸು ಕೋರುವಂತೆ ಸಮರ್ಪಿಸಿದ್ದು ಈ ಶಸ್ತ್ರಗಳು ಎಂಬಲ್ಲಿ ಪರಸ್ಪರ ಸೂಕ್ಷ್ಮ ತಿಳಿವಳಿಕೆಗೆ ಈ ಶ್ಲೋಕ ಬೆಳಕು ನೀಡಿದೆ ಅಲ್ಲ. ಈ ತಿಳುವಳಿಕೆ ಬಹಳ ಅಪೂರ್ವವಾದಂತಹದ್ದು. ರಾಮಚಂದ್ರ ಒಬ್ಬ ರಾಕ್ಷಸನ ಸಂಹಾರವನ್ನ ಮಾಡಿ ಬರ್ತಾನೆ. ಅಗಸ್ತ್ಯ ಋಷಿಗಳು ಮತ್ತಷ್ಟು ದಿವ್ಯ ಅಸ್ತ್ರಗಳನ್ನ ಕೊಡ್ತಾರೆ ರಾಮಚಂದ್ರನಿಗೆ. ಏನಕ್ಕೆ ಅಂತ ಹೇಳಿದ್ರೆ, ಈ ದಿವ್ಯ ಅಸ್ತ್ರಗಳನ್ನ ನೀನು ಉಪಯೋಗಿಸ್ಕೊಂಡು ಮುಂದಕ್ಕೆ ಮತ್ತಷ್ಟು ರಾಕ್ಷಸರನ್ನ ನೀನು ಸಂಹಾರ ಮಾಡು. ಆದ್ದರಿಂದ ಈ ಪ್ರಸಂಗವಾದ ಮೇಲೆ ತಕ್ಷಣವೇ ಶೂರ್ಪಣಖೆಯ ಪ್ರಸಂಗ ಯಾವಾಗ ಆಗತ್ತೆ, ಅದಾದ ತಕ್ಷಣ ಜನಸ್ಥಾನ ಅಂದ್ರೆ ಇವತ್ತಿನ ನಾಗ್ಪುರ್ ಪ್ರದೇಶ ಅಂತ ಹೇಳ್ತಾರೆ, ಅಲ್ಲಿ ಖರದೂಷಣ ಮತ್ತೆ ಇತ್ಯಾದಿ ರಾಕ್ಷಸರು 14,000 ರಾಕ್ಷಸರನ್ನ ರಾಮಚಂದ್ರ ಏಕೈಕನಾಗಿ ಬೇರೆ ಯಾರದೇ ಸಹಾಯ ಇಲ್ಲದೆ ಅವನು ಸಂಹಾರ ಮಾಡ್ತಾನೆ. ಎಲ್ಲಿ ಅಂದ್ರೆ ಆ ಜನಸ್ಥಾನದಲ್ಲಿ ಖರದೂಷಣ ಅವರ ನೇತೃತ್ವದಲ್ಲಿ ಅಲ್ಲ. ಸೊ ಅದೆಲ್ಲ ಈ ಅಸ್ತ್ರಗಳ ಪ್ರಭಾವದಿಂದ ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು. ಸೊ ಇಲ್ಲಿ ಮುಖ್ಯವಾಗಿ ರಾಮಚಂದ್ರ ಎಷ್ಟು ಅವನು ಆದರವನ್ನ ತೋರ್ತಾ ಇದ್ದ ಎಲ್ಲ ಋಷಿಮುನಿಗಳನ್ನ ಕಂಡ್ರೆ, ಆದ್ದರಿಂದಲೇ ರಾಮಚಂದ್ರನಿಗೆ ಮರ್ಯಾದಾ ಪುರುಷೋತ್ತಮ ಅಂತ ಹೇಳೋದು ಅಲ್ಲ. ರೂಪ ಗೋಸ್ವಾಮಿ ಅವರು ತಮ್ಮ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಸಾಧನಾ ಭಕ್ತಿಯಲ್ಲಿ 2 ತರಹ ಇದೆ ಅಂತ ಹೇಳಬೇಕಾದ್ರೆ, ಒಂದು ವೈಧಿ ಮಾರ್ಗ, ಮತ್ತೊಂದು ರಾಗಾನುಗ ಮಾರ್ಗ ಅಂತ ಹೇಳ್ತಾರೆ. ವೈಧಿ ಮಾರ್ಗಕ್ಕೆ ಮತ್ತೊಂದು ಹೆಸರು ಏನು ಅಂತ ಹೇಳಿದ್ರೆ ಮರ್ಯಾದಾ ಮಾರ್ಗ. ವೈಧಿ ಮಾರ್ಗ ಅಂದ್ರೆ ಮರ್ಯಾದಾ ಮಾರ್ಗ. ಪ್ರಭುಪಾದರು ಎಷ್ಟೊಂದ್ ಸತಿ ಹೇಳ್ತಾ ಇದ್ರು, ಮರ್ಯಾದಾ ಅಂದ್ರೆ ಏನು, ವೈಧಿ ಮಾರ್ಗ ಅಂದ್ರೆ ಏನು ತಿಳ್ಕೋಬೇಕಾದ್ರೆ ನಾವು ರಾಮಾಯಣವನ್ನ ಓದಬಹುದು. ಮರ್ಯಾದಾ ಪುರುಷೋತ್ತಮನಾದಂತಹ ರಾಮಚಂದ್ರನಿಂದ ನಾವು ವೈಧಿ ಮಾರ್ಗವ ಅಂದ್ರೆ ಏನು, ವೈಧಿ ಮಾರ್ಗವನ್ನು ನಾವು ಹೇಗೆ ಅನುಸರಿಸಬೇಕು ಎಂಬುದನ್ನು ನಾವು ಬಹಳ ಚೆನ್ನಾಗಿ ತಿಳಿದುಕೊಳ್ಳಬಹುದು. ಮರ್ಯಾದಾ ಅಂದ್ರೆ ಏನು, ಲೋಕ ಮರ್ಯಾದಾ, ಎಲ್ಲರ ಜೊತೆಗೆ ಹೇಗೆ ನಾವು ನಡೆದುಕೊಳ್ಳಬೇಕು, ಪತ್ನಿಯ ಜೊತೆಗೆ ಹೇಗೆ ನಡೆದುಕೊಳ್ಳಬೇಕು, ತಮ್ಮಂದಿರ ಜೊತೆಗೆ ಹೇಗೆ ನಡೆದುಕೊಳ್ಳಬೇಕು, ತಂದೆ ತಾಯಂದಿರ ಜೊತೆಗೆ, ಗುರುವಿನ ಜೊತೆಗೆ, ಇತರ ಪ್ರಜೆಗಳ ಜೊತೆಗೆ, ಮತ್ತೆ ಋಷಿಮುನಿಗಳ ಜೊತೆಗೆ ಎಂಬುದನ್ನು ನಾವು ರಾಮಚಂದ್ರನಿಂದ ಬಹಳ ಸ್ಪಷ್ಟವಾಗಿ ಬಹಳ ಚೆನ್ನಾಗಿ ನಾವು ಕಲಿಯಬಹುದು ಅಲ್ಲ. ಸೊ ಅದನ್ನ ಈ ಶ್ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಗಸ್ತ್ಯ ಮಹರ್ಷಿಗಳಿಂದ ದಿವ್ಯ ಅಸ್ತ್ರಗಳನ್ನ ರಾಮಚಂದ್ರ ಪಡೆದುಕೊಳ್ಳುತ್ತಾನೆ. ಇದು 39ನೇ ಶ್ಲೋಕ. ಇನ್ನು ನಾವು ಮುಂದಕ್ಕೆ ಸರಿಯೋಣ. 40 ಮತ್ತೆ 41 ಈ 2 ಶ್ಲೋಕಗಳನ್ನ ಒಟ್ಟಿಗೆ ಚರ್ಚೆ ಮಾಡ್ತಾ ಇದ್ದಾರೆ. ಈ ಶ್ಲೋಕಗಳಲ್ಲಿ ರಾಮಚಂದ್ರ ಆ ಎಲ್ಲ ಋಷಿ ಮುನಿಗಳಿಂದ ಯಾವ ಯಾಚನೆಯನ್ನ ಕೇಳ್ತಾನೆ,
ಅಂದ್ರೆ ಋಷಿಮುನಿಗಳು ಬಂದು ಯಾವ ಯಾಚನೆಯನ್ನ ರಾಮಚಂದ್ರನಿಗೆ ರಾಮಚಂದ್ರನ ಮುಂದೆ ಇಡ್ತಾರೆ, ಮತ್ತೆ ರಾಮಚಂದ್ರ ಅವಾಗ ಯಾವ ಪ್ರತಿಜ್ಞೆಯನ್ನ ಮಾಡ್ತಾನೆ, ರಾಮಚಂದ್ರನ ಮನಸ್ಸಿನಲ್ಲಿ ಆ ಋಷಿಮುನಿಗಳನ್ನ ಕಂಡ್ರೆ ಎಷ್ಟು ಅನುಕಂಪ ಅನ್ನೋದು ಬರುತ್ತೆ ಅನ್ನೋದನ್ನ ಈ ಶ್ಲೋಕದಲ್ಲಿ ನಾವು ನೋಡ್ಬೋದು. ಮತ್ತೆ ದಯವಿಟ್ಟು ಯಾರಾದ್ರೂ ಒಬ್ರು ನನ್ನ ಹಿಂದೆ ಈ ಶ್ಲೋಕದ ಉಚ್ಚಾರಣೆಯನ್ನ ಮಾಡ್ಬೋದು. ಯಾರು ಇಚ್ಛೆ ಇದೆ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಯಾರು ಮಾಡಿಲ್ಲ ಇದುವರೆಗೆ ಅಂಥವ್ರು ಯಾರಾದ್ರೂ ಮಾಡಿದ್ರೆ ಇನ್ನು ಸೂಕ್ತ. ಓಕೆ, ಲಕ್ಷ್ಮೀ ಮಾತಾಜಿ ಅವರು ನನ್ನ ಹಿಂದೆ ಹೇಳ್ತೀರಾ? ಹರೇ ಕೃಷ್ಣ ಪ್ರಭು. ಎಸ್ ಪ್ರಭು. ದಯವಿಟ್ಟು ನನ್ನ ಹಿಂದೆ ಹೇಳಿ. ವಸತಃ ವಸತಃ ತಸ್ಯ ರಾಮಸ್ಯ ವನೇ ವನಚರೈಃ ಸಹ ಋಷಯಃ ಅಭ್ಯಾಗಮನ್ ಸರ್ವೇ ವಧಾಯ ಅಸುರ ರಕ್ಷಸಾಂ ಸಹ ತೇಷಾಂ ಪ್ರತಿಶುಶ್ರಾವ ರಾಕ್ಷಸಾನಾಂ ತಥಾ ವನೇ ಪ್ರತಿಜ್ಞಾತಃ ಚ ರಾಮೇಣ ವಧಃ ಸಂಯತಿ ರಕ್ಷಸಾಂ ಋಷೀಣಾಂ ಅಗ್ನಿಕಲ್ಪಾನಾಂ ದಂಡಕಾರಣ್ಯವಾಸಿನಾಂ ವಸತಸ್ತಸ್ಯ ರಾಮಸ್ಯ ವನೇ ವನಚರೈಃ ಸಹ ಋಷಯೋಭ್ಯಾಗಮನ್ ಸರ್ವೇ ವಧಾಯಾಸುರ ರಕ್ಷಸಾಂ ತತೇಷಾಂ ಪ್ರತಿಶುಶ್ರಾವ ರಾಕ್ಷಸಾನಾಂ ತಥಾ ವನೇ ಪ್ರತಿಜ್ಞಾತಶ್ಚ ರಾಮೇಣ ವಧಃ ಸಂಯತಿ ರಕ್ಷಸಾಂ ಋಷೀಣಾಮಗ್ನಿಕಲ್ಪಾನಾಂ ದಂಡಕಾರಣ್ಯವಾಸಿನಾಂ. ಧನ್ಯವಾದಗಳು. ಯಾರಾದ್ರೂ ಇಬ್ರು ಬೇರೆ ಯಾರಾದ್ರೂ ಉಚ್ಚಾರಣೆ ಮಾಡ್ತೀರಾ? ಹರೇ ಕೃಷ್ಣ ಪ್ರಭು. ಭಾನುಮಾತಾಜಿ. ವಸತಸ್ತಸ್ಯ ರಾಮಸ್ಯ ವನೇ ವನಚರೈಃ ಸಹ ಋಷಯೋಭ್ಯಾಗಮನ್ ಸರ್ವೇ ವಧಾಯಾಸುರ ರಕ್ಷಸಾಂ ಸತೇಷಾಂ ಪ್ರತಿಶುಶ್ರಾವ ರಾಕ್ಷಸಾನಾಂ ತಥಾ ವನೇ ಪ್ರತಿಜ್ಞಾತಶ್ಚ ರಾಮೇಣ ವಧಾ ಸಂಯತಿ ರಕ್ಷಸಾಂ ಋಷೀಣಾಮಗ್ನಿಕಲ್ಪಾನಾಂ ದಂಡಕಾರಣ್ಯವಾಸಿನಾಂ. ಧನ್ಯವಾದಗಳು ಪ್ರಭು. ಧನ್ಯವಾದಗಳು. ವಾಸು ಪ್ರಭು ಅವರು ಮಾಡ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ವಸತಸ್ತಸ್ಯ ರಾಮಸ್ಯ ವನೇ ವನಚರೈಃ ಸ್ವಃ ಋಷಯೋ ಅಭ್ಯಗಮನ್ ಸರ್ವೇ ವಧಾಯಾಸುರ ರಕ್ಷಸಾಂ. ಆಗ್ತದೆ. ಕಾಣಿಸ್ತಾ ಇಲ್ವಾ? ಬಂತು ಅದು. ವದ ರಕ್ಷಸಾಂ ಸತೇಷಾಂ ಪ್ರತಿಶುಶ್ರಾವ ರಾಕ್ಷಸಾನಾಂ ತಥಾ ವನೇ ಪ್ರತಿಜ್ಞಾನಶ್ಚ ರಾಮೇಣ ವಧಃ ಸಂಯತಿ ರಾಕ್ಷಸಾಂ ಋಷೀಣಾಮಗ್ನಿ ಕಲ್ಪಾನಾಂ ದಂಡಕಾರಣ್ಯವಾಸಿನಾಂ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಮತ್ತೊಬ್ರು ಯಾರಾದ್ರೂ ಮಾಡೋದಕ್ಕೆ ಇಷ್ಟಪಡ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಪ್ರೇಮ ಮಾತಾಜಿ ಅವರ. ಸುನಂದ್. ಸುನಂದ ಮಾತಾಜಿ. ಎಸ್ ಮಾತಾಜಿ. ಅಲ್ಲ ಪ್ರಭುಜಿ, ಬ್ಲಾಕ್ ಬರ್ತಾ ಇದೆ ಮಧ್ಯದಲ್ಲಿ. ಅದೇ ಸ್ವಲ್ಪ ಸಮಥಿಂಗ್. ಇವಾಗ ಸರಿಯಾಗಿದ್ಯಾ? ಇಲ್ಲ, ಹಾಫ್ ರೈಟ್ ಇಸ್ ನಾಟ್ ವಿಸಿಬಲ್. ಹಾಫ್ ರೈಟ್. ಒಂದು ನಿಮಿಷ.
ಒಂದ್ ನಿಮಿಷ. ಈಗ ನಾವು ಕ್ಲಿಯರ್. ಇವಾಗ ಸರಿನಾ? ಸರಿ ಆಯ್ತು. ಇವಾಗ ಮಾಡಿ. वसतस्य रामस्य वने वनचरैः सह ऋषयो अभ्यगमन् सर्वे वदायासुरराक्षसां सतेषां प्रतिशुश्राव राक्षसानां तथा वने प्रतिज्ञातश्च रामेण वधः संयाति राक्षसां ऋषीणामग्निकल्पानां ದಂಡಕಾರಣ್ಯವಾಸಿನಾಂ. ಧನ್ಯವಾದಗಳು. ಅರ್ಥ ಬಹಳ ಸುಲಭ. ವಸತಃ ತಸ್ಯ ರಾಮಸ್ಯ ವಸತಃ, ಅಲ್ಲಿ ಅಂದ್ರೆ ಎಲ್ಲಿ? ವನೆ ವನಚರೈಹಿ ಸಹ. ವನೆ ಅಂದ್ರೆ ಆ ಅರಣ್ಯದಲ್ಲಿ, ದಂಡಕಾರಣ್ಯವೆಂಬಂತಹ ಅರಣ್ಯದಲ್ಲಿ ರಾಮಚಂದ್ರ ವನಚರೈಹಿ ಸಹ, ಅಲ್ಲಿನ ವನಚರರು ಅರಣ್ಯವಾಸಿಗಳ ಜೊತೆಗೆ ವಾಸ ಮಾಡ್ತಾ ಇರಬೇಕಾದ್ರೆ ಋಷಯ ಅಭ್ಯಾಗಮನ್, ಸರ್ವೇ ಋಷಯ ಅಭ್ಯಾಗಮನ್, ಎಲ್ಲಾ ಋಷಿಮುನಿಗಳು ರಾಮಚಂದ್ರನನ್ನ ಸಮೀಪಿಸ್ತಾರೆ. ಯಾವ ಕಾರಣದಿಂದ ಅಂತ ಹೇಳಿದ್ರೆ ಅಸುರ ರಕ್ಷಸಾಂ ವಧಾಯ, ಅಸುರರು ಮತ್ತೆ ರಾಕ್ಷಸರು ಯಾರಿದ್ರು ಅವರ ವಧೆಯನ್ನ ಮಾಡುವುದಕ್ಕೆ, ಕೇಳಿಕೊಳ್ಳುವುದಕ್ಕೆ ರಾಮಚಂದ್ರನನ್ನ ಸಮೀಪಿಸ್ತಾರೆ. ಸಹ ತೇಷಾಂ ಪ್ರತಿಶುಶ್ರಾವ, ಅವಾಗ ರಾಮಚಂದ್ರ ಅವರ ಕೋರಿಕೆ ಏನಿತ್ತು, ಅವರ ಬೇಡಿಕೆ ಏನಿತ್ತು ಅದನ್ನ ಬಹಳ ಚೆನ್ನಾಗಿ ಕೇಳಿ, ಪ್ರತಿಶುಶ್ರಾವ ಅದನ್ನ ಕೇಳಿ ಆವಾಗ ಅಲ್ಲಿ ಒಂದು ಪ್ರತಿಜ್ಞೆಯನ್ನ ಮಾಡ್ತಾನೆ. ರಾಕ್ಷಸಾನಾಂ ತಥಾ ವನೆ ಪ್ರತಿಜ್ಞಾತಶ್ಚ ರಾಮೇಣ ವಧಃ, ರಾಕ್ಷಸಾನಾಂ ವಧಃ, ಅಲ್ಲಿ ಒಂದು ಪ್ರತಿಜ್ಞೆಯನ್ನ ಆ ಋಷಿಮುನಿಗಳ ಸಮೀಕ್ಷದಲ್ಲಿ ಒಂದು ಪ್ರತಿಜ್ಞೆಯನ್ನ ಮಾಡ್ತಾನೆ. ಯಾವ ಪ್ರತಿಜ್ಞೆ ಅಂತ ಹೇಳಿದ್ರೆ ಈ ಎಲ್ಲ ರಾಕ್ಷಸರ ವಧೆಯನ್ನ ನಾನು ಮಾಡ್ತೇನೆ ಎಂಬುದಾಗಿ. ಸಂಯತಿ ರಕ್ಷಸಾಂ, ಎಲ್ಲ ರಾಕ್ಷಸರು ಯಾರಿದ್ದಾರೆ, ಅಸುರರು ಯಾರಿದ್ದಾರೆ, ಯಾವ ಯಾವ ರಾಕ್ಷಸರು ಅಥವಾ ಅಸುರರು ನಿಮಗೆ ಕಿರುಕುಳವನ್ನ ಕೊಡ್ತಾ ಇದ್ದಾರೆ, ನಿಮಗೆ ನಿಮ್ಮ ಪ್ರಾಣವನ್ನ ಹಿಂಡ್ತಾ ಇದ್ದಾರೆ, ಅದೇನೆ ಅಸುರ ಎಂಬಂತಹ ಶಬ್ದಕ್ಕೆ ಅರ್ಥ. ಅದನ್ನ ನಾವು ನೋಡ್ತೇವೆ ವ್ಯಾಖ್ಯಾನದಲ್ಲಿ. ಅವರೆಲ್ಲರನ್ನ ನಾನು ಸಂಹಾರ ಮಾಡಿಬಿಡ್ತೇನೆ. ಋಷೀಣಾಂ ಅಗ್ನಿಕಲ್ಪಾನಾಂ ದಂಡಕಾರಣ್ಯ ವಾಸಿನಾಂ. ಸೊ ಯಾವ ಯಾವ ಋಷಿಮುನಿಗಳು ಈ ದಂಡಕಾರಣ್ಯದಲ್ಲಿದ್ದಾರೆ ಅವರೆಲ್ಲರೂ ಹಾಯಾಗಿ ಬದುಕಬೇಕು ಅಲ್ಲ, ಬಾಳುವಿರೆಲ್ಲ ಹಾಯಾಗಿ ಅಲ್ಲ. ರಾಜ್ಕುಮಾರ್ ಯಾವ್ದೋ ಒಂದಿದ್ರಲ್ಲಿ ಬರುತ್ತಲ್ಲ, ನಾನು ಇರುವುದೇ ನಿಮಗಾಗಿ. ನಿಜವಾಗ್ಲೂ ಅದನ್ನ ಯಾರಿಗೆ ಅನ್ವಯಿಸ್ಬೇಕು ಅಂದ್ರೆ ರಾಮಚಂದ್ರನಿಗೆ. ರಾಮಚಂದ್ರನೇ ಅದನ್ನ ಹೇಳಿದ್ದು ಋಷಿಮುನಿಗಳಿಗೆ, ಅದರಿಂದ ಅಲ್ಲಿ ಕಾಪಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನಿರುವುದೇ ನಿಮಗಾಗಿ, ನಾಡಿರುವುದೇ ನಮಗಾಗಿ, ಕಣ್ಣೀರೇಕೆ ಬಿಸಿರುಸಿರೇಕೆ, ಬಾಳುವಿರೆಲ್ಲ ಹಾಯಾಗಿ. ಇದೆಲ್ಲವನ್ನ ರಾಮಚಂದ್ರನೇ ಹೇಳಿದ್ದು ಎಲ್ಲ ಋಷಿಮುನಿಗಳಿಗೆ ಅಲ್ಲ. ನಾನು ಇದನ್ನ ಹೇಳ್ಬೇಕು ಅನ್ಕೊಂಡಿರ್ಲಿಲ್ಲ, ಅದ್ ಹೇಗೋ ಮನಸ್ಸಿಗೆ ಬಂದ್ಬಿಡ್ತು. ಸೊ ದಯವಿಟ್ಟು ಯಾರಾದ್ರೂ ಅನುವಾದವನ್ನ ಓದಿ ಅದಾದ್ಮೇಲೆ ಇದರ ವ್ಯಾಖ್ಯಾನವನ್ನ ನಾವು ಚರ್ಚೆ ಮಾಡೋಣ. ಅನುವಾದ ದಯವಿಟ್ಟು ಯಾರಾದ್ರೂ ಓದ್ತೀರಾ? ಪ್ರಭುಜಿ ಓದ್ಬೋದಾ? ಗಾಯತ್ರಿ ಮಾತಾಜಿ ಅವರು ದಯವಿಟ್ಟು ಓದಿ. ಓದಿ ಮಾತಾಜಿ, ಗಾಯತ್ರಿ ಮಾತಾಜಿ. ಶ್ರೀರಾಮ ಪ್ರಭು ಕಾಡಿನಲ್ಲಿ ನಾನಾ ಋಷಿಗಳೊಡನೆ ವಾಸಿಸುತ್ತಿರಲಾಗಿ ಇತರ ಋಷಿಗಣಗಳು ಅಲ್ಲಿಗೆ ಅಸುರ ರಾಕ್ಷಸರ ವಧೆಯನ್ನು ಯಾಚಿಸಿ ತಾವಾಗಿಯೇ ಬಂದು ಸೇರಿದರು. ಅದರಂತೆಯೇ ಶ್ರೀರಾಮನು ಅದೇ ಕಾಡಿನಲ್ಲಿ ವಧೆಯನ್ನು ಪ್ರತಿಜ್ಞೆ ಮಾಡಿ ವಚನ ಕೊಟ್ಟನು. ಅಗ್ನಿಯಂತೆ ಜ್ವಲಿಸುವ ತೇಜಸ್ಸುಳ್ಳ ಆ ದಂಡಕಾರಣ್ಯಸ್ಥ ಋಷಿಗಳಿಗೆ. ಮಧ್ಯದಲ್ಲಿ ಹೋಗ್ತಾ ಇದೆಯಾ? ಏನ್ ಬ್ಲಾಕ್ ಬರ್ತಾ ಇದೆಯಾ? ಬ್ಲಾಕ್ ಬರ್ತಾ ಇದೆ. ಹೌದಾ? ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಹಿಂದೆ ಎಲ್ಲ ಅಂದ್ರೆ ಹಿಂದಿನ ವಾರ ಎಲ್ಲ ಮಾಡ್ಬೇಕಾದ್ರೆ ಸರಿಯಾಗಿ ಬರ್ತಾ ಇತ್ತಲ್ವಾ? ಇವಾಗೇನೋ ತೊಂದರೆ ಇದೆ ಅನ್ಸುತ್ತೆ. ಓಕೆ, ಇವಾಗ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಪ್ರಭು. ಓಕೆ, ತೊಂದರೆ ಇಲ್ಲ. ಸೊ ಇದರ ವ್ಯಾಖ್ಯಾನವನ್ನ ನೋಡೋಣ ಇವಾಗ. ಋಷಿಗಳು ಸುಮ್ಮನೆ ಭಗವಂತನೆದುರು ಬಂದು ನಿಂತರು. ಇದು ನೋಡಿ ಬಹಳ ಮುಖ್ಯವಾದಂತ ವಿಷಯ, ಸೈದ್ಧಾಂತಿಕ ವಿಷಯವನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಶರಣಾಗತಿಯ ಒಂದು ಲಕ್ಷಣವನ್ನ ಏನ್ ಹೇಳ್ತಾ ಇದ್ದಾರೆ ಆ ಋಷಿಮುನಿಗಳು. ಇಲ್ಲಿ ನೋಡಿ, ಇದರಲ್ಲಿ ಚಿತ್ರದಲ್ಲೂ ನೋಡ್ತಾ ಇದ್ದೀರಾ ನೀವು. ರಾಮ, ಲಕ್ಷ್ಮಣ ಮತ್ತೆ ಸೀತೆ ಯಾವುದೋ ಒಂದು ತಮ್ಮ ಕುಟೀರದ ಪಕ್ಕ, ಯಾವ ಕುಟೀರವನ್ನ ಲಕ್ಷ್ಮಣ ರಾಮಚಂದ್ರ ಮತ್ತೆ ಸೀತೆಯ ನಿರ್ದೇಶನದಲ್ಲಿ ಮಾಡಿಕೊಟ್ಟಿದ್ದ ಆ ಕುಟೀರದ ಆಚೆ ಒಂದು ಮರದ ಕೆಳಗಡೆ ಕೂತ್ಕೊಂಡಿದ್ದಾರೆ. ಅಲ್ಲಿಗೆ ಎಲ್ಲಾ ಋಷಿಮುನಿಗಳು ಬರ್ತಾರೆ. ಅಗಸ್ತ್ಯರ ಆಶ್ರಮಕ್ಕೆ ಬರ್ಲಿಲ್ಲ ಅವರೆಲ್ಲರೂ, ಆದ್ರೆ ಅಗಸ್ತ್ಯರ ಆಶ್ರಮಕ್ಕೆ ಬಂದಾಗ ರಾಮಚಂದ್ರ ಇದೇ ದಂಡಕಾರಣ್ಯದಲ್ಲಿ ಇದ್ದಾನೆ ಅಂತ ತಿಳಿದುಕೊಂಡು ಅವನನ್ನ ಇವಾಗ ಸಮೀಪಿಸಿದ್ದಾರೆ. ಸೊ ಇಲ್ಲಿ ಒಂದು ಬಹಳ ಮುಖ್ಯವಾದ ಸೈದ್ಧಾಂತಿಕ ವಿಷಯವನ್ನ ಹೇಳ್ತಾ ಇದ್ದಾರೆ. ಋಷಿಗಳು ಸುಮ್ಮನೆ ಭಗವಂತನೆದುರು ಬಂದು ನಿಂತರು ಅಷ್ಟೇ.
ಸೊ ಋಷಿಮುನಿಗಳು ಹೇಗೆ ಶರಣಾಗತಿಯನ್ನು ಮಾಡಿದ್ರು? ಸುಮ್ನೆ ಬಂದು ನಿಂತರಂತೆ ರಾಮಚಂದ್ರನ ಮುಂದೆ. ಅದೇ ಅವರ ಶರಣಾಗತಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಏನಕ್ಕೆ ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಈ ಆಭಿಮುಖ್ಯದಿಂದ ಬೇರೊಂದು, ಈ ಆಭಿಮುಖ್ಯಕ್ಕಿಂತ ಬೇರೊಂದು ಶರಣಾಗತಿ ಉಂಟು. ಅದರಿಂದಲೇ ನಾವು ದಿನಾಗ್ಲೂ ಬೆಳಿಗ್ಗೆ ದರ್ಶನವನ್ನ ತೆಗೆದುಕೊಳ್ಬೇಕಾದ್ರೆ ನಾವ್ ಏನ್ನ ಮಾಡಬೇಕು ಅಂತ ಹೇಳಿದ್ರೆ, ಪ್ರಭುಪಾದರು ಹೇಳ್ತಾ ಇದ್ರು, ನಾವು ಭಗವಂತನ ದರ್ಶನವನ್ನ ತೆಗೆದುಕೊಳ್ಳೋದಕ್ಕಿಂತ ನಾವು ಭಗವಂತನಿಂದ ನೋಡಲ್ಪಡಬೇಕು ಅಂತ. ಅಂದ್ರೆ ಏನು? ಭಗವಂತ ನಮ್ಮ ದರ್ಶನವನ್ನ ತೆಗೆದುಕೊಳ್ಬೇಕು. ಹಂಗಂದ್ರೆ ಏನು? ನಾವು ಬಹಳ ದೊಡ್ಡ ಮನುಷ್ಯರು, ಭಗವಂತ ನಮ್ಮ ದರ್ಶನವನ್ನ ತೆಗೆದುಕೊಳ್ಬೇಕು ಅಂತ ಅಲ್ಲ. ಸರಸ್ವತಿ ಠಾಕೂರ್ ಅವರು ಇದೇ ರೀತಿ ಹೇಳ್ತಾ ಇದ್ರು, ನಾವು ದಿನಾಗ್ಲೂ ದೇವಸ್ಥಾನಕ್ಕೆ ಹೋಗ್ಬೇಕು. ಏನಕ್ಕೆ ಅಂತ ಹೇಳಿದ್ರೆ, ನಾವು ಭಗವಂತನ ದರ್ಶನವನ್ನು ತೆಗೆದುಕೊಳ್ಬೇಕು, ಅದು ಮುಖ್ಯ. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಕೃಷ್ಣ ನಮ್ಮನ್ನ ನೋಡ್ಬೇಕು. ನಾನು ಒಬ್ಬ ಇದ್ದೇನೆ, ಸೇವಕ ನಿಮ್ಮೊಬ್ಬ ಇದ್ದೇನೆ. ಅದು ಒಂದು ಶರಣಾಗತಿಯ ಒಂದು ಶರಣಾಗತಿಯ ಏನಂತಾರೆ, ಶರಣಾಗತಿಯ ಒಂದು ರೂಪ, ಶರಣಾಗತಿಯ ಎಕ್ಸ್ಪ್ರೆಷನ್ ಅಂತ ಹೇಳ್ತಾರಲ್ಲ, ಅದನ್ನ ಹೊರಪಡಿಸುವಂತಹ ಒಂದು ರೀತಿ. ಹೇಗೆ ಅಂತ ಹೇಳಿದ್ರೆ, ಸುಮ್ನೆ ಭಗವಂತನ ಮುಂದೆ ಬಂದು ನಿಂತ್ಕೊಳ್ಳೋದಷ್ಟೇನೆ. ಆದ್ದರಿಂದಲೇ ಸಂಸ್ಕೃತದಲ್ಲಿ ಇದನ್ನು ಕೊಟ್ಟಿದ್ದಾರೆ ನೋಡಿ, ಸತ್ಸು ಕಾರ್ಯವತಾಂ ಪುಂಸಾಂ ಅಲಮೇವ ಅಗ್ರತಃ ಸ್ಥಿತಿ. ಅಗ್ರತಃ ಅಂದ್ರೆ ಅವರ ಮುಂದೆ ಹೋಗಿ ನಿಂತ್ಕೊಳ್ಳೋದಷ್ಟೇನೆ. ಸತ್ಸು ಕಾರ್ಯವತಾಂ, ಸುಕಾರ್ಯವತಾಂ, ಯಾರು ಬಹಳ ದೊಡ್ಡ ಮನುಷ್ಯರು ಇರ್ತಾರೆ ಅವ್ರ ಮುಂದೆ ಹೋಗಿ ನಿಂತ್ಕೊಂಡ್ರೆ ಸಾಕು. ಸತ್ಸು ಕಾರ್ಯವತಾಂ ಪುಂಸಾಂ ಅಲಮೇವ ಅಗ್ರತಃ ಸ್ಥಿತಿ ಎಂದಲ್ಲವೇ ಹಿರಿಯರು ಹೇಳಿರುವುದು. ಸ್ವಯಂ ಕಾರ್ಯೋನ್ಮುಖನಾದ ಸತ್ಪುರುಷನ ಎದುರು ಸುಮ್ಮನೆ ನಿಂತರೆ ಸಾಕು, ಕೆಲಸ ಕೈಗೂಡಲು ಏನೂ ಅಡಚಣೆಯಾಗಲಾರದು. ಋಷಿಗಳು ಬಂದುದು ಹೀಗೆ. ಸೊ ಋಷಿಮುನಿಗಳಿಗೆ ಗೊತ್ತಿದೆ, ಸುಮ್ಮನೆ ಅವನ ಮುಂದೆ ಹೋಗ್ಬಿಟ್ಟು ನಿಂತ್ಕೊಂಡ್ರೆ ಸಾಕು ಅಂತ. ಸೊ ಅದಾದ್ಮೇಲೆ ಅಸುರ ಎಂಬಂತ ಶಬ್ದಕ್ಕೆ ಏನರ್ಥ ಇಲ್ಲಿ ನೋಡಿ, ಇದು ಸಂಸ್ಕೃತವನ್ನ ಕೂಡ ಕೊಟ್ಟಿದ್ದಾರೆ. ಅಸೂನ್ ರಾಂತಿ ಗೃಹಂತಿ, ಇತರರ ಪ್ರಾಣ ಹೀರುವವರು. ಅದನ್ನೇ ನಾನು ಹೇಳ್ತಾ ಇದ್ದಿದ್ದೆ ಅವಾಗ ಅನುವಾದವನ್ನ ಹೇಳ್ಬೇಕಾದ್ರೆ, ಇತರರ ಪ್ರಾಣವನ್ನ ಯಾರು ಹಿಂಡಿ ತೆಗೆದು ಬಿಡ್ತಾರಲ್ಲ ಅವರಿಗೆ ಅಸುರರು ಅಂತ ಹೇಳ್ತೇವೆ. ರಾಕ್ಷಸ ಅಂದ್ರೆ ಏನು? ತಮ್ಮ ರಕ್ಷಣೆಗಾಗಿ ಇತರರನ್ನು ಸಾಯಿಸುವುದರ ಮೂಲಕ ಸ್ವಾರ್ಥ ರಕ್ಷಣ ತತ್ಪರರು. ಅಂದ್ರೆ ನಮ್ಮ ಉಳಿಗಾಲ ಬೇಕು, ಬೇರೆಯವರಿಗೆ ಉಳಿಗಾಲ ಇರುತ್ತೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಬೇರೆಯವರ ಉಳಿಗಾಲ ನನ್ನ ಉಳಿಗಾಲಕ್ಕೆ ಅಡಚಣೆಯಾದ್ರೆ ಬೇರೆಯವರನ್ನ ನಾನು ಅವ್ರನ್ನ ಮುಗಿಸ್ಬಿಡ್ತೇನೆ ಎಂಬುದಂತೆ ಯಾರು ಯೋಚಿಸ್ತಾರಲ್ಲ ಅವರು ರಾಕ್ಷಸರು. ಸೊ ಅಸುರರು ಬೇರೆಯವರ ಪ್ರಾಣವನ್ನ ಹಿಂಡಿ ತೆಗೆಯುವಂತವ್ರು, ರಾಕ್ಷಸರು ಇತರರ ಸಂಹಾರವನ್ನ ಕೂಡ ಮಾಡುವಂತವ್ರು. ಈ ಎರಡೂ ಬಗೆಯ ಜನ ಸಮಾಜಘಾತಕರು. ಇವರಿಂದ ಸಮಾಜ ಪೋಷಕರು ಅದಕ್ಕೆ ಉತ್ತಮ ವಿಚಾರ ಆಚಾರ ಶೀಲಾದಿಗಳನ್ನೊದಗಿಸಲು ಸ್ವಾರ್ಥತ್ಯಾಗ ಮಾಡಿದ ಮಹಾ ಉಪಕಾರಿಗಳು ಆದ ಋಷಿ ಮುನಿಗಳಿಗೆ ಉಂಟಾದ ದುರ್ದಶೆಯನ್ನು ಕಂಡು ಭಗವಂತನು ಕೂಡಲೇ ಪ್ರತಿಜ್ಞೆ ಮಾಡಿದನು, ಅಭಯವಿತ್ತನು. ನೋಡಿ, ಇದು ಒಂದು ಬಹಳ ಮುಖ್ಯವಾದಂತಹ ಪ್ರಸಂಗ. ನಾನು ಹೇಳ್ತಾ ಇದ್ದೆ ನಿಮ್ಗೆ ನೆನಪಿದ್ಯೋ ಇಲ್ವೋ ನನಗೆ ಗೊತ್ತಿಲ್ಲ. ರಾಮಾಯಣ ಎಂಬುವಂತಹದ್ದು ಶರಣಾಗತಿ ಶಾಸ್ತ್ರ ಅಂತ ನೆನಪಿರ್ಬೇಕು ನಿಮ್ಗೆ. ಇದು ಶ್ರೀ ವೈಷ್ಣವ ಆಚಾರ್ಯರ ಒಂದು ಮತ. ಅದಕ್ಕೆ ಸಾಕಷ್ಟು ಪ್ರಮಾಣಗಳು ನಮ್ಗೆ ಸಿಗತ್ತೆ. ಒಂದು ಶ್ಲೋಕ ಇದೆ, ಆ ಶ್ಲೋಕ ಒಂದು ಶಾಸ್ತ್ರದ ಸಾರವನ್ನ ನಾವು ಹೇಗೆ ಕಂಡು ಹಿಡಿಬಹುದು ಎಂಬುದಾಗಿ ಈ ಶ್ಲೋಕ ಹೇಳುತ್ತೆ. ಈ ಶ್ಲೋಕ ಈ ಪ್ರಕಾರದಲ್ಲಿ ಬರುತ್ತೆ: ಉಪಕ್ರಮೋಪಸಂಹಾರೌ ಅಭ್ಯಾಸೋ ಪೂರ್ವತಾ ಫಲಂ ಅರ್ಥವಾದೋಪಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯೇ. ಇವಾಗ ಯಾವುದೋ ಒಂದು ಶಾಸ್ತ್ರ ಇದೆ, ಅದರ ಸಾರ, ಅದರ ತಿರುಳು ಏನು ಅಂತ ನಾವು ತಿಳಿದುಕೊಳ್ಬೇಕು. ಅದಕ್ಕೆ ನಾವೇನ್ ಮಾಡಬೇಕು? ಮೊದಲನೇದಾಗಿ ಉಪಕ್ರಮ, ಆರಂಭದಲ್ಲಿ ಯಾವ ವಿಷಯ ಚರ್ಚಿತವಾಗಿದೆ. ಉಪಸಂಹಾರ ಅಂದ್ರೆ ಕೊನೆಯಲ್ಲಿ ಯಾವ ವಿಷಯ ಚರ್ಚೆಯಾಗಿದೆ. ಅದಾದ್ಮೇಲೆ ಅಭ್ಯಾಸ, ಅಭ್ಯಾಸ ಅಂದ್ರೆ ಪದೇ ಪದೇ ಯಾವ ವಿಷಯ ಚರ್ಚೆ ಆಗಿದೆ. ಯಾಕೆಂದ್ರೆ ಬರೀ ಆರಂಭ ಮತ್ತೆ ಕೊನೆಯನ್ನ ನೋಡಿದ್ರೆ, ಮಧ್ಯದನ್ನ ಬಿಟ್ಬಿಟ್ರೆ ಅವಾಗ ನಮ್ಗೆ ಅದರ ಸಾರ ಏನು ಅಂತ ಗೊತ್ತಾಗೋದಿಲ್ಲ. ಆರಂಭದಲ್ಲೂ ಒಂದು ವಿಷಯ ಚರ್ಚಿತವಾಗಿರ್ಬೇಕು, ಅಂತ್ಯದಲ್ಲಿ ಮತ್ತೆ ಮಧ್ಯದಲ್ಲಿ ಕೂಡ ಪದೇ ಪದೇ ಆ ವಿಷಯ ಬಂದಿರಬೇಕು. ಅಪೂರ್ವ ಅಂದ್ರೆ ಏನು? ಅಪೂರ್ವವಾದಂತ ಅರ್ಥಗಳು ಆ ವಿಷಯದಲ್ಲಿ ಇರಬೇಕು. ಫಲಂ ಅಂದ್ರೆ ಅದರ ಫಲಶ್ರುತಿ ಏನಿದೆ, ರಾಮಾಯಣ ಇರ್ಬೋದು ಅಥವಾ ಯಾವುದೇ ಶಾಸ್ತ್ರ ಇರ್ಬೋದು, ಆ ಶಾಸ್ತ್ರದ ಫಲಶ್ರುತಿ ಇದೇ ವಿಷಯದಲ್ಲಿ ಇರಬೇಕು. ಅದಾದ ಮೇಲೆ ಅರ್ಥವಾದ ಉಪಪತ್ತಿ ಚ, ಅರ್ಥವಾದ ಅಂದ್ರೆ ಪ್ರಶಂಸೆಯನ್ನ ಹೊಂದುವಂತಹ ಪ್ರಶಂಸೆಯ ವಾಕ್ಯಗಳೇನಿದೆ, ಆ ಶಾಸ್ತ್ರದ ಪ್ರಶಂಸೆಯ ವಾಕ್ಯಗಳೇನಿದೆ ಅದು ಕೂಡ ಇದೇ ವಿಷಯದಲ್ಲಿ ಇರಬೇಕು. ಆಮೇಲೆ ಉಪಪತ್ತಿ ಅಂದ್ರೆ ಯುಕ್ತಿಪೂರ್ವಕವಾದಂತಹ ವಾಕ್ಯಗಳು, ಲಾಜಿಕಲ್ ಸ್ಟೇಟ್ಮೆಂಟ್ಸ್.
ನೋಡಿ 7 ಬೇರೆ ಬೇರೆ ರೀತಿಯಾದಂತ ಪ್ಯಾರಾಮೀಟರ್ಸ್ ನ ನೀವು ಪರಿಶೀಲಿಸಿ ಆವಾಗ ಒಂದು ಶಾಸ್ತ್ರದ ಸಾರ ಏನು ಅಂತ ಗೊತ್ತಾಗುತ್ತೆ. ಸೊ 7 ಯಾವ ವಿಷಯಗಳನ್ನ ನಾನು ಹೇಳಿದೆ ಅದನ್ನ ಪರಿಶೀಲಿಸಿ ನೋಡಿದ್ರೆ ಭಾಗವತ, ಉದಾಹರಣೆಗೆ ನಾವೆಲ್ಲರೂ ಇಸ್ಕಾನ್ ಭಕ್ತರಾಗಿರೋದ್ರಿಂದ ಇಸ್ಕಾನ್ ನಲ್ಲಿ ಬಹಳ ಮುಖ್ಯವಾದಂತ ಶಾಸ್ತ್ರ ಅಂದ್ರೆ ಭಾಗವತ. ಸೊ ಭಾಗವತದ ಸಾರ ಏನು ಅಂದ್ರೆ ಹರಿನಾಮ ಸಂಕೀರ್ತನೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಇವಾಗ ಸಮಯ ಇಲ್ಲ, ಅದರಿಂದ ಎಲ್ಲ ನಾನು ಅದಕ್ಕೆ ಪ್ರಮಾಣವನ್ನೆಲ್ಲ ಹೇಳ್ತಾ ಇಲ್ಲ ಇವಾಗ. ಆದ್ರೆ ಅದೇ ರೀತಿಯಲ್ಲಿ ಇದೇ ಶ್ಲೋಕವನ್ನ ರಾಮಾಯಣಕ್ಕೆ ಅನ್ವಯಿಸಿದ್ರೆ ನಮ್ಗೇನು ಸಿಗತ್ತೆ, ಅದರ ಔಟ್ಪುಟ್ ಏನು ಸಿಗತ್ತೆ, ಈ ಫಾರ್ಮುಲಾನ ರಾಮಾಯಣಕ್ಕೆ ನೀವು ಅಪ್ಲೈ ಮಾಡಿದ್ರೆ ಅದರಿಂದ ಔಟ್ಪುಟ್ ಏನು ಸಿಗತ್ತೆ ಅಂತ ಹೇಳಿದ್ರೆ ಶರಣಾಗತಿ ಅಲ್ಲ. ರಾಮಾಯಣದ ಉದ್ದಕ್ಕೂ ಕೂಡ ಅನೇಕಾನೇಕ ಶರಣಾಗತಿ ಪ್ರಸಂಗಗಳೇ ಇರೋದು. ಅದನ್ನೇ ನಾವು ಎಷ್ಟೊಂದು ಬಾರಿ ಚರ್ಚೆ ಮಾಡಿದ್ದೇವೆ. ಬಾಲಕಾಂಡದಲ್ಲಿ ವಿಶೇಷವಾಗಿ ಎಲ್ಲಾ ದೇವತೆಗಳು ಬಂದು ರಾಮಚಂದ್ರನಲ್ಲಿ ಮಾಡಿದಂತಹ ಶರಣಾಗತಿ, ರಾಮಚಂದ್ರನಲ್ಲಿ ಅಲ್ಲ ಅಂದ್ರೆ ವಿಷ್ಣುವಿನಲ್ಲಿ ರಾಮಚಂದ್ರನ ಅವತಾರಕ್ಕೋಸ್ಕರ ಮಾಡಿದಂತಹ ಶರಣಾಗತಿ. ಅದಾದ ಮೇಲೆ ಅಯೋಧ್ಯಾಕಾಂಡದಲ್ಲಿ ವಿಶೇಷವಾಗಿ ಲಕ್ಷ್ಮಣನ ಶರಣಾಗತಿ ಮತ್ತೆ ಭರತನ ಶರಣಾಗತಿ. ಇವಾಗ ನಾವು ಆರಣ್ಯಕಾಂಡದಲ್ಲಿ ಇದ್ದೇವೆ. ಇದನ್ನ ನಾನು ಹೇಳೋದು ಮರ್ತುಬಿಟ್ಟೆ, ಆದ್ರೆ ನಾವು ಆರಣ್ಯಕಾಂಡವನ್ನ ಆಗ್ಲೇ ಪ್ರವೇಶ ಮಾಡಿದ್ದೇವೆ. ಆರಣ್ಯಕಾಂಡ ಎಲ್ಲಿಂದ ಆರಂಭ ಆಗತ್ತೆ ಅಂತ ಹೇಳಿದ್ರೆ ಭರತ ಯಾವಾಗ ಅಲ್ಲಿಂದ ಚಿತ್ರಕೂಟದಿಂದ ತೆರಳುತ್ತಾನೆ, ಮತ್ತೆ ರಾಮಚಂದ್ರ ಚಿತ್ರಕೂಟವನ್ನ ಬಿಟ್ಟು ದಂಡಕಾರಣ್ಯವನ್ನ ಪ್ರವೇಶ ಮಾಡ್ತಾನೆ. ಕಳೆದ ಬಾರಿ ನಾವು ಮಂಗಳವಾರ ಏನ್ ಚರ್ಚೆ ಮಾಡಿದ್ವಿ ಆವಾಗ್ಲಿಂದಲೇ ನಮ್ಮ ಆರಣ್ಯಕಾಂಡ ಆರಂಭವಾಗಿದೆ. ಸೊ ಈ ಆರಣ್ಯಕಾಂಡದಲ್ಲಿ ವಿಶೇಷವಾಗಿ ಬರುವಂತಹ 2 ಶರಣಾಗತಿಯ ಪ್ರಸಂಗಗಳು. ಅದರಲ್ಲಿ ಮೊದಲನೇದು ಇದು ಯಾವುದು ಅಂದ್ರೆ ಋಷಿಮುನಿಗಳು ಬಂದು ರಾಮಚಂದ್ರನಲ್ಲಿ ಮಾಡುವಂತಹ ಶರಣಾಗತಿ. ಆ ಶರಣಾಗತಿಯನ್ನ ಹೇಗೆ ಮಾಡಿದ್ರು? ಋಷಿಮುನಿಗಳು ಸುಮ್ಮನೆ ಬಂದು ರಾಮಚಂದ್ರನ ಮುಂದೆ ನಿಂತರು ಅಷ್ಟೇ. ಯಾವುದೇ ಅವರ ಬಾಯಿಂದ ವಾಕ್ಯವಾಗಲಿ ಏನು ಅಂದ್ರೆ ಖಂಡಿತವಾಗ್ಲೂ ಏನಾದ್ರು ಮಾತಾಡಿರ್ತಾರೆ, ಆದ್ರೆ ಈ ಅಸುರರ ಅಥವಾ ರಾಕ್ಷಸರ ವಧೆ ಮಾಡುವುದಕ್ಕೋಸ್ಕರ ಆ ವಾಕ್ಯಗಳನ್ನ ಸ್ಪಷ್ಟವಾಗಿ ಅವರ ಬಾಯಿಂದ ಹೇಳಲಿಲ್ಲ. ಆದರೆ ರಾಮಚಂದ್ರ ಅವರ ಹೃದಯವನ್ನ ಅರ್ಥ ಮಾಡಿಕೊಂಡು ಅವನೇ ಪ್ರತಿಜ್ಞೆಯನ್ನ ಮಾಡ್ಬಿಡ್ತಾನೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ಲ. ಸೊ ಇದು ಒಂದು ಬಹಳ ಮುಖ್ಯವಾದಂತಹ ಪ್ರಸಂಗ. ಶರಣಾಗತಿಯ ಮತ್ತೊಂದು ಪ್ರಸಂಗವನ್ನ ನಾವು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ರಾಮಾಯಣದಲ್ಲಿ ಉದ್ದಕ್ಕೂ ಅನೇಕಾನೇಕ ಶರಣಾಗತಿಯ ಪ್ರಸಂಗಗಳಿವೆ. ಹೆಜ್ಜೆ ಹೆಜ್ಜೆಯಲ್ಲಿ ರಾಮಾಯಣದಲ್ಲಿ ಶರಣಾಗತಿಯ ಪ್ರಸಂಗಗಳು. ಆದರೆ ಅದೆಲ್ಲದರಲ್ಲಿ ಅತಿ ಮುಖ್ಯವಾದಂತಹ ಶರಣಾಗತಿಯ ಪ್ರಸಂಗ ಯಾವುದು ಅನ್ನೋದು ಒಂದು ಪ್ರಶ್ನೆ. ಯಾರಾದ್ರೂ ಇದಕ್ಕೆ ಉತ್ತರವನ್ನ ಹೇಳ್ತೀರಾ? ಅನೇಕಾನೇಕ ಶರಣಾಗತಿಯ ಪ್ರಸಂಗಗಳು ಇದೆ ರಾಮಾಯಣದಲ್ಲಿ, ಆದರೆ ಅದೆಲ್ಲದರಲ್ಲಿ ಅತಿ ಮುಖ್ಯವಾದಂತಹ ಶರಣಾಗತಿಯ ಪ್ರಸಂಗ ಯಾವುದು ಅನ್ನೋದು ನನ್ನ ಪ್ರಶ್ನೆ. ಓಕೆ, ವಿಮೋಹ ಮಾತಾಜಿಯವರು ಕೈ ಎತ್ತಿದ್ದಾರೆ. ವಿಭೀಷಣ ಶರಣಾಗತಿ. ಹಾ, ಧನ್ಯವಾದಗಳು ಮಾತಾಜಿ, ಸರಿಯಾಗಿ ಹೇಳಿದ್ದಾರೆ ಅವರು. ವಿಭೀಷಣನ ಶರಣಾಗತಿ ಯುದ್ಧಕಾಂಡದಲ್ಲಿ ಬರುವಂತಹ ಅತಿ ಮುಖ್ಯವಾದಂತಹ ಶರಣಾಗತಿಯ ಪ್ರಸಂಗ ಏನಿದೆ ಅದು ಎಲ್ಲಾ ಶರಣಾಗತಿಯಲ್ಲಿ ಉಚ್ಚ ಕೋಟಿಯ ಶರಣಾಗತಿ. ಏಕೆಂದ್ರೆ ರಾಮನ ಹೃದಯ ಏನು ಅನ್ನೋದು ಅದರಲ್ಲಿ ಸಂಪೂರ್ಣವಾಗಿ ವ್ಯಕ್ತವಾಗುತ್ತೆ. ಮತ್ತೆ ಯದ್ಯಪಿ ರಾಮಚಂದ್ರನಲ್ಲಿ ಯಾರೇ ಶರಣಾಗತಿಯನ್ನ ಮಾಡಿದ್ರು ಅವನಿಗೆ ಅಭಯವನ್ನ ಅವನು ಇತ್ತಾನೆ. ಆದ್ರೂ ಕೂಡ ಆ ವಿಭೀಷಣ ಶರಣಾಗತಿಯ ಪ್ರಸಂಗದಲ್ಲಿ ಆ ಶ್ಲೋಕ ಕೂಡ ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗುತ್ತೆ. ಅದಕ್ಕೇನೆ ಆ ಶ್ಲೋಕಕ್ಕೆ ರಾಮಾಯಣದ ಚರಮ ಶ್ಲೋಕವೆಂಬಂತೆ ಹೇಳ್ತಾರೆ. ಗೀತೆಯ ಚರಮ ಶ್ಲೋಕ ಯಾವುದು? ಬಹಳ ಸರಳವಾದಂತಹ ಪ್ರಶ್ನೆ. ಭಗವದ್ಗೀತೆಯ ಚರಮ ಶ್ಲೋಕ ಯಾವುದು? ಸರ್ವಧರ್ಮಾನ್ ಪರಿತ್ಯಜ್ಯ 18ನೇ ಅಧ್ಯಾಯದ 66ನೇ ಶ್ಲೋಕ. ಅದೇ ರೀತಿಯಲ್ಲಿ ರಾಮಾಯಣದ ಚರಮ ಶ್ಲೋಕ ಯಾವುದು ಅಂತ ಹೇಳಿದ್ರೆ ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವದಾ ತಸ್ಮೈ ದದಾಮ್ಯೇತದ್ ವ್ರತಂ ಮಮ. ಇದು ರಾಮಚಂದ್ರನ ಒಂದು ಪ್ರಾಮಿಸ್, ಒಂದು ಮಾತು. ಯಾವ ಪ್ರಮಾಣವನ್ನ ಮಾಡ್ತಾ ಇದ್ದಾನೆ? ಪ್ರತಿಜ್ಞೆಯನ್ನ ಮಾಡ್ತಾ ಇದ್ದಾನೆ. ಕೇವಲ ಮಾತನ್ನು ಕೊಡ್ತಾ ಇಲ್ಲ, ಪ್ರತಿಜ್ಞೆಯನ್ನ ಮಾಡ್ತಾ ಇದ್ದಾನೆ. ಯಾವ ಪ್ರತಿಜ್ಞೆ ಅಂದ್ರೆ ದದಾಮ್ಯೇತದ್ ವ್ರತಂ ಮಮ, ಇದು ನನ್ನ ವ್ರತ ಅಂತ ಹೇಳ್ತಾ ಇದ್ದಾನೆ. ಯಾವುದದು? ಒಂದೇ ಒಂದು ಬಾರಿ. ಸಕೃದ್ ಅಂದ್ರೆ ಒಂದೇ ಒಂದು ಬಾರಿ. ಸಕೃದೇವ ಪ್ರಪನ್ನಾಯ, ಯಾರು ನನ್ನಲ್ಲಿ ಶರಣಾಗತಿಯನ್ನ ಮಾಡ್ತಾರೆ, ನಾನು ನಿನ್ನವನು ಅಂತ ಹೇಳಿ ಶರಣಾಗತಿಯನ್ನ ಮಾಡ್ತಾರೆ. ಅಭಯಂ ಸರ್ವದಾ ತಸ್ಮೈ, ಇನ್ನೂ ಮಿಕ್ಕ ಅವನ ಜೀವನ ಸಂಪೂರ್ಣ ಅವನಿಗೆ ಅಭಯವನ್ನ ನಾನು ಇತ್ತೀನಿ, ಅಭಯವನ್ನ ನಾನು ಪ್ರದಾನವನ್ನ ಮಾಡ್ತೇನೆ. ಇದು ನನ್ನ ವ್ರತ ಎಂಬುದಾಗಿ ರಾಮಚಂದ್ರ ಹೇಳ್ತಾನೆ. ಸುಗ್ರೀವನಿಗೆ ಹೇಳುವಂತಹ ಮಾತು. ಆದರೆ ಯಾರ ಸಂಬಂಧದಲ್ಲಿ? ವಿಭೀಷಣನ ಸಂಬಂಧದಲ್ಲಿ ಹೇಳುವಂತಹ ಮಾತು. ಸೊ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ, ಅಭಯವಿತ್ತನು. ಅದಕ್ಕೇನೆ ಇದೆಲ್ಲ ನಾನು ಹೇಳಿದ್ದು, ಶರಣಾಗತಿಯ ಬಗ್ಗೆ ನಾನು ಹೇಳಿದ್ದು. ಋಷಿಮುನಿಗಳಿಗೆ ಅಭಯವನ್ನ ಕೊಟ್ಟ ಶ್ರೀರಾಮಚಂದ್ರ. ಸ್ವಯಂ ಅಗ್ನಿಕಲ್ಪರಾಗಿ ಶತ್ರು ಸಂಹಾರ ದಕ್ಷರಾಗಿದ್ದರೂ ತಮ್ಮ ತಪಸ್ಸನ್ನು ವ್ಯಯ ಮಾಡಲು ಇಷ್ಟಪಡದೆ ತಪೋಧನರು
ರಾಜನ ಕರ್ತವ್ಯವನ್ನು ಎಚ್ಚರಿಸಿ ತಮ್ಮ ಕಾರ್ಯ ಮಾಡಿಸಿಕೊಂಡದು ಅವರನ್ನು ಅಗ್ನಿಕಲ್ಪರೆಂದು ಕರೆದುದರಲ್ಲಿ ವ್ಯಕ್ತ. ಅಗ್ನಿಕಲ್ಪರು ಅಂದ್ರೆ ಯಾವಾಗ್ಲೂ ಯಜ್ಞಗಳನ್ನ ಮಾಡುವಂತವ್ರು ಅಂತ ಏನಕ್ಕೆ ಕರಿತಾ ಇದ್ದಾರೆ ಋಷಿಮುನಿಗಳನ್ನ ಅಂತ ಹೇಳಿದ್ರೆ, ಅವರು ತಪೋಧನರು. ಅಂದ್ರೆ ಅವರ ತಪಸ್ಸಿನ ಶಕ್ತಿಯಿಂದ ಕೇವಲ ಚುಟುಕಿ ಮಾತ್ರದಲ್ಲಿ ಆ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡ್ಬೋದಾಗಿತ್ತು ಆ ಎಲ್ಲ ಋಷಿಮುನಿಗಳು, ಅಥವಾ ಋಷಿಮುನಿಗಳಲ್ಲಿ ಒಬ್ಬರು ಕೂಡ ಸಂಹಾರ ಮಾಡ್ಬೋದಾಗಿತ್ತು. ಆದರೆ ಅದನ್ನ ಮಾಡ್ಲಿಲ್ಲ ಅವರು. ಏನಕ್ಕೆ ಅಂತ ಹೇಳಿದ್ರೆ 2 ಕಾರಣಗಳು. ಮೊದಲನೇ ಕಾರಣ ಏನು ಅಂತ ಹೇಳಿದ್ರೆ, ಆ ತಪಸ್ಸು ಶಕ್ತಿಯನ್ನ ಯಾವುದೋ ಯಾವ ಕಾರಣಕ್ಕೆ ವ್ಯಯ ಮಾಡಬಾರದು ಆ ಕಾರಣಕ್ಕೆ ಅದನ್ನ ವ್ಯಯ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ. ಅದನ್ನ ಖರ್ಚು ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಎರಡನೇದಾಗಿ, ರಾಮಚಂದ್ರನೇ ಇರಬೇಕಾದ್ರೆ ನಾವು ನಮ್ಮ ತಪಸ್ಸಿನ ಶಕ್ತಿಯನ್ನ ತೋರಿಸುವಂತಹದ್ದು ಪ್ರಾಯಶಃ ಉದ್ಧಟತನ ಅಂತ ಅವ್ರಿಗೆ ಅನ್ನಿಸ್ತು. ಹತ್ತಿರದಲ್ಲಿ ರಾಮಚಂದ್ರನೇ ಇದ್ದಾನೆ, ಅವನಿಗೆ ಹೋಗಿ ನಾವು ಕೇಳ್ಕೊಳ್ಬೇಕು. ರಾಜನ ಧರ್ಮ ಅದು, ವಿಶೇಷವಾಗಿ ಭಗವಂತನ ಧರ್ಮ ಅದು, ಭಕ್ತರನ್ನ ಸಂರಕ್ಷಿಸ್ತಾನೆ. ಅದ್ರ ಬದಲು ನಾವು ನಮ್ಮ ಶಕ್ತಿಯನ್ನ, ತಪಸ್ಸಿನ ಶಕ್ತಿಯನ್ನ ತೋರಿಸಿದ್ರೆ ಅದು ಪ್ರಾಯಶಃ ಉದ್ಧಟತನ ಅಂತ ಅವ್ರಿಗೆ ಅನ್ನಿಸ್ತು. ಅಲ್ಲ, ಅದ್ಭುತವಾಗಿ ವ್ಯಾಖ್ಯಾನವನ್ನ ನೋಡ್ಬೋದು ಇಲ್ಲಿ ನಾವು. ಸೊ ಇದಾದ ಮೇಲೆ ನಾವು ಓಕೆ, ಇನ್ನೊಂದು ಸ್ಲೈಡ್ ಇದೆ ಇಲ್ಲಿ. ಆ ರಾಕ್ಷಸರೆಲ್ಲರೂ, ಒಂದೇ ನಿಮಿಷ. ಆ ರಾಕ್ಷಸರೆಲ್ಲರೂ ರಾಮನನ್ನು ನಿರ್ಲಕ್ಷಿಸಿ ಋಷಿಗಳಿಗೆ ಕಿರುಕುಳ ಕೊಟ್ಟಿದ್ದರೂ ದಂಡಕಾರಣ್ಯದ ನಿವಾಸಿಗಳು ರಾಮನಿಗೆ ಈ ರೀತಿಯಾಗಿ ಒಂದು ಪ್ರಾರ್ಥನೆಯನ್ನ ಮಾಡಿಕೊಂಡ್ರು. ಯಾವುದದು? ತೇ ವಯಂ ಭವತಾ ರಕ್ಷ್ಯ ಭವದ್ವಿಷಯವಾಸಿನಃ ನಗರಸ್ಥೋ ವನಸ್ಥೋ ವಾ ತ್ವನ್ನೋ ರಾಜ ಜನೇಶ್ವರ. ಸೊ ರಾಮ ಪ್ರತಿಜ್ಞೆಯನ್ನ ಮಾಡಿದ ನಂತರ ಇಲ್ಲಿ ನೋಡಿ ಹೇಳ್ತಾ ಇದ್ದಾರೆ ಇವರು. ಸೊ ಮೊದಲೇ ರಾಮ ಪ್ರತಿಜ್ಞೆ ಮಾಡಾಗಿದೆ, ಅವರ ಹೃದಯವನ್ನ ಅರಿತುಕೊಂಡ ನಂತರ. ಆದ್ದರಿಂದಲೇ ಅಲ್ಲಿ ಹೇಳಿದ್ದು, ಕೇವಲ ಬಂದು ನಿಂತರಷ್ಟೇ. ಅದಾದ್ಮೇಲೆ ರಾಮ ಪ್ರತಿಜ್ಞೆನ ಮಾಡ್ಬಿಟ್ಟ. ಅದು ಸೀತೆಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಅದನ್ನ ನಾವು ಮುಂದಕ್ಕೆ ನಾವು ನೋಡ್ತೇವೆ. ಆದ್ರೆ ಅದಾದ್ಮೇಲೆ ಇವ್ರು ಕೇಳ್ಕೊತಾ ಇದ್ದಾರೆ, ತೇ ವಯಂ ಭವತಾ ರಕ್ಷ್ಯ. ಭವತ ಅಂದ್ರೆ ನಿನ್ನಿಂದ ನಾವು ರಕ್ಷಿಸಲ್ಪಡಬೇಕು. ಭವದ್ವಿಷಯವಾಸಿನಃ, ಏಕೆ ಅಂದ್ರೆ ನಾವು ನಿಮ್ಮನ್ನೇ ಚಿಂತಿಸ್ತಾ ಇದ್ದೇವೆ ನಮ್ಮ ಮನಸ್ಸಿನಲ್ಲಿ. ನಗರಸ್ಥೋ ವನಸ್ಥೋವಾ, ನೀನು ನಗರದಲ್ಲಿರು ಅಥವಾ ನೀನು ಅರಣ್ಯದಲ್ಲಿರು. ರಾಜನಾದಂತಹ ರಾಜನ ಧರ್ಮ ಏನು ಅಂತ ಹೇಳಿದ್ರೆ ಅವನು ಪ್ರಜೆಗಳನ್ನ ಸಂರಕ್ಷಿಸಬೇಕು. ತ್ವಮ್ನೋ ರಾಜ ಜನೇಶ್ವರ, ನೀನೇ ನಮ್ಮೆಲ್ಲರ ರಾಜ, ಆದ್ರಿಂದ ನೀವು ನಮ್ಮ ಪ್ರಾಣವನ್ನ ಸಂರಕ್ಷಿಸಬೇಕು. ಈ ಮೇಲಿನ ಅಸುರ ಮತ್ತು ರಾಕ್ಷಸ ಶಬ್ದಗಳ ಪರಿಭಾಷೆಯಿಂದ ನೋಡಿ, ಇದು ಮತ್ತೊಂದು ಬಹಳ ಮುಖ್ಯವಾದಂತ ವಿಷಯ. ಅಸುರ ಅಂದ್ರೆ ಏನು? ಇತರರ ಪ್ರಾಣವನ್ನ ಹಿಂಡುವಂತವರು. ಮತ್ತೆ ರಾಕ್ಷಸ ಅಂದ್ರೆ ಇತರರ ಸಂಹಾರವನ್ನ ಮಾಡುವಂತವರು, ತಮ್ಮ ಉಳಿಗಾಲಕ್ಕೋಸ್ಕರ ಬೇರೆಯವರ ಉಳಿಗಾಲವನ್ನ ಹೋಗಿಸುವಂತವರು, ಅವರು ರಾಕ್ಷಸರು. ಆದ್ದರಿಂದ ಈ 2 ಪರಿಭಾಷೆಗಳಿಂದ ರಾಕ್ಷಸರ ಜನ್ಮದಲ್ಲಿ ಹುಟ್ಟಿದಂತಹ ವಿಭೀಷಣ ಕೂಡ ರಾಕ್ಷಸ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ರಾಕ್ಷಸ ಅಥವಾ ಅಸುರ ಅನ್ನೋದು ಅವರ ಕ್ರಿಯೆಗಳಿಂದ ಗೊತ್ತಾಗುತ್ತೆ ಹೊರತು ಕೇವಲ ಜನ್ಮದಿಂದ ಅಲ್ಲ. ಹೇಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಕೂಡ ಜನ್ಮದಿಂದ ಗೊತ್ತಾಗೋದಿಲ್ಲ. ಜನ್ಮದಿಂದ ಸ್ವಲ್ಪ ಸೌಕರ್ಯ ಇರ್ಬೋದು ಅಷ್ಟೇನೆ, ಆದ್ರೆ ಕೇವಲ ಜನ್ಮದಿಂದ ನಾವು ಯಾರನ್ನೂ ಬ್ರಾಹ್ಮಣ ಅಥವಾ ಕ್ಷತ್ರಿಯ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಲ್ಲಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾರು ಕೂಡ ಕೇವಲ ಜನ್ಮದಿಂದ ರಾಕ್ಷಸ ಕೂಡ ಆಗೋದಿಲ್ಲ ಅಲ್ಲ. ಅದನ್ನೇ ಇಲ್ಲಿ ಮುಂದಕ್ಕೆ ಹೇಳ್ತಾರೆ ವಾಲ್ಮೀಕಿ ಮಹರ್ಷಿಗಳು. ವಿಭೀಷಣಸ್ತು ಧರ್ಮಾತ್ಮ ನತು ರಾಕ್ಷಸ ಚೇಷ್ಟಿತಃ. ವಿಭೀಷಣನಂತೂ ಧರ್ಮಾತ್ಮ, ಅವನು ಯಾವತ್ತು ರಾಕ್ಷಸರ ಚೇಷ್ಟೆಗಳನ್ನ ಅವನು ಆ ಚೇಷ್ಟೆಗಳಲ್ಲಿ ಅವನು ತೊಡಗೋದಿಲ್ಲ ಅಲ್ಲ. ಸೊ ಇದು ಬಹಳ ಮುಖ್ಯವಾದಂತಹ ಒಂದು ಶರಣಾಗತಿಯ ಪ್ರಸಂಗ. ಯದ್ಯಪಿ ಬಹಳ ಸಂಕ್ಷಿಪ್ತವಾಗಿ ನಾವು ಚರ್ಚೆ ಮಾಡಿದ್ದೇವೆ, ಆದರೆ ನೀವು ರಾಮಾಯಣದ ಆರಣ್ಯಕಾಂಡವನ್ನು ಓದಿದ್ರೆ ಅಲ್ಲಿ ಈ ಒಂದು ಪ್ರಸಂಗವನ್ನ ಬಹಳ ದೀರ್ಘವಾಗಿ ವಾಲ್ಮೀಕಿ ಮುನಿಗಳು ವಿವರಿಸಿರೋದನ್ನ ನಾವು ನೋಡಬಹುದು. ಅದರಿಂದ ಬಹಳಷ್ಟು ನಾವು ಪಾಠಗಳನ್ನ ನಾವು ಕಲಿತೇವೆ. ಈ ಶ್ಲೋಕ ಏನ್ ಕೊಟ್ಟಿದ್ದಾರೆ ಇದು, ತೇ ವಯಂ ಭವತಾ ರಕ್ಷ್ಯ ಭವದ್ವಿಷಯವಾಸಿನಃ ನಗರಸ್ಥೋ ವನಸ್ಥೋ ವಾ ತ್ವಮ್ನೋ ರಾಜ ಜನೇಶ್ವರ. ಇದೇನೆ ಈ ಋಷಿಮುನಿಗಳು ರಾಮಚಂದ್ರನಲ್ಲಿ ಮಾಡಿದಂತಹ ಶರಣಾಗತಿಯ ಶ್ಲೋಕ, ಶರಣಾಗತಿಯ ಪ್ರಸಂಗದ ಶ್ಲೋಕ. ಆಯ್ತಾ? ಸೊ ಈ ಶರಣಾಗತಿಯ ಪ್ರಸಂಗವನ್ನ ನಾವು ಚರ್ಚೆ ಮಾಡಿದ ನಂತರ ಇವಾಗ ನಾವು ಪಂಚವಟಿಗೆ ಹೋಗ್ತಾ ಇದ್ದೇವೆ ಅಲ್ಲ. ಬಹಳ ಬೇಗ ಬೇಗ ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾರದ ಮುನಿಗಳು. ಯಾಕೆಂದ್ರೆ ಪ್ರಾಯಶಃ 100 ಶ್ಲೋಕಗಳಲ್ಲಿ ಅವರು ಎಲ್ಲ ಸಂಪೂರ್ಣವಾದಂತ ರಾಮಾಯಣವನ್ನ ಹೇಳಿ ಮುಗಿಸಿಬಿಡಬೇಕು. ಅದರಿಂದ ಬಹಳ ಮುಖ್ಯವಾಗಿರ್ತಕ್ಕಂತಹ ವಿಷಯಗಳು, ಪ್ರಸಂಗಗಳನ್ನ ಮಾತ್ರ ಇಲ್ಲಿ ಚರ್ಚೆ ಮಾಡ್ತಾ ಇರೋದನ್ನ ನಾವು ನೋಡಬಹುದು. 42ನೇ ಶ್ಲೋಕದಲ್ಲಿ ಬಹಳ ಪ್ರಸಿದ್ಧವಾದಂತಹ ರಾಕ್ಷಸಿ ಯಾರದು? ಶೂರ್ಪಣಖೆ ಇಲ್ಲಿ ತನ್ನ ರೂಪವನ್ನ ತೋರಿಸ್ತಾಳೆ. ದಯವಿಟ್ಟು ನನ್ನಿಂದ ಮತ್ತೊಬ್ರು ಯಾರಾದ್ರೂ ಯಾರು ಉಚ್ಚಾರಣೆ ಮಾಡಿಲ್ಲ ಇದುವರೆಗೆ ಅವ್ರು ಮಾಡ್ಬೋದು. ಪ್ರೇಮ ಮಾತಾಜಿ ಅವರು ದಯವಿಟ್ಟು ನನ್ನಿಂದ ಹೇಳಿ. ತೇನ ತೇನ ತತ್ರ ತತ್ರ
ಏವ ಏವ ವಸತಾ ವಸತಾ ಜನಸ್ಥಾನ ನಿವಾಸಿನಿ ಜನಸ್ಥಾನ ನಿವಾಸಿನಿ ವಿರೂಪಿತಾ ವಿರೂಪಿತಾ ಶೂರ್ಪಣಖಾ ಶೂರ್ಪಣಖಾ ರಾಕ್ಷಸಿ ರಾಕ್ಷಸಿ ಕಾಮರೂಪಿಣಿ ಕಾಮರೂಪಿಣಿ ತೇನ ತತ್ರೈವ ವಸತಾ ತೇನ ತತ್ರೈವ ವಸತಾ ಜನಸ್ಥಾನ ನಿವಾಸಿನಿ ಜನಸ್ಥಾನ ನಿವಾಸಿನಿ ವಿರೂಪಿತಾ ಶೂರ್ಪಣಖಾ ವಿರೂಪಿತಾ ಶೂರ್ಪಣಖಾ ರಾಕ್ಷಸಿ ಕಾಮರೂಪಿಣಿ ರಾಕ್ಷಸಿ ಕಾಮರೂಪಿಣಿ ತೇನ ತತ್ರೈವ ವಸತಾ ತೇನ ತತ್ರೈವ ವಸತಾ ಜನಸ್ಥಾನ ನಿವಾಸಿನಿ ಜನಸ್ಥಾನ ನಿವಾಸಿನಿ ವಿರೂಪಿತಾ ಶೂರ್ಪಣಖಾ ವಿರೂಪಿತಾ ಶೂರ್ಪಣಖಾ ರಾಕ್ಷಸಿ ಕಾಮರೂಪಿಣಿ. ರಾಕ್ಷಸಿ ಕಾಮರೂಪಿಣಿ. ಓಕೆ, ಧನ್ಯವಾದಗಳು. ಧನ್ಯವಾದಗಳು. ಬೇರೆ ಇನ್ನಿಬ್ರು ಯಾರಾದ್ರೂ ಉಚ್ಚಾರಣೆ ಮಾಡ್ಬೋದು? ಕುಮಾರಿ ಮಾತಾಜಿ ಅವರು ಒಬ್ರು ಮಾಡ್ತೀರಾ? ತೇನ ತರ್ತೈವ ವಸತ ಜನ್ಮಸ್ಥಾನ ನಿವಾಸಿನಿ ನಿರೂಪಿತ ಶೂರ್ಪಣಖ ರಾಕ್ಷಸಿ ಕಾಮರೂಪಿಣಿ. ಗುರುಜಿ, ಮೋಹ ವಿಮೋಹ ಮಾತಾಜಿ ಅವರು. ಅದೇ ಜನ್ಮಸ್ಥಾನ ವಾಸಿಸುತ್ತಿದ್ದ ಶ್ರೀರಾಮಚಂದ್ರನಿಂದ ಹಲ್ಲೆ ಬಿಡಾರ ಮಾಡಿದ್ದವಳು ಕಾಮರೂಪಿಣಿಯೂ ರಾಕ್ಷಸಿಯೂ ಆದ ಶೂರ್ಪಣಖಳೆಂಬುವಳು ನಿರೂಪಗೊಳಿಸಲ್ಪಟ್ಟಳು. ಧನ್ಯವಾದಗಳು. ಧನ್ಯವಾದಗಳು. ನಾನು ಇದರ ಅರ್ಥವನ್ನ ನಾನು ಮತ್ತೆ ಹೇಳ್ತೇನೆ, ಶ್ಲೋಕದ ಶಬ್ದಾರ್ಥವನ್ನ. ತೇನ ತತ್ರೈವ ವಸತ ಜನಸ್ಥಾನ ನಿವಾಸಿನಿ. ಜನಸ್ಥಾನ ಎಂಬುದು ಇವತ್ತಿನ ಮಹಾರಾಷ್ಟ್ರ ಪ್ರದೇಶದಲ್ಲಿ ಬರುತ್ತೆ. ನಾಗಪುರದಿಂದ ನಾಸಿಕ್ ಪ್ರದೇಶದವರೆಗೆ ಇರ್ತಕ್ಕಂತಹದ್ದು ಜನಸ್ಥಾನ ಅಂತ ಇವತ್ತಿನ ವಿದ್ವಾಂಸರು ಹೇಳ್ತಾರೆ. ಆದ್ರೆ ಇವತ್ತಿನ ಮಹಾರಾಷ್ಟ್ರ ಪ್ರದೇಶ ಅಂತ ಬೇಕಾದ್ರೆ ಪರಿಗಣಿಸಬಹುದು. ಸೊ ತೇನ ತತ್ರೈವ ವಸತ ಜನಸ್ಥಾನ ನಿವಾಸಿನಿ. ಅವನಿಂದ, ಯಾರಿಂದ, ಯಾರ ಬಗ್ಗೆ ಇಲ್ಲಿವರೆಗೆ ಮಾತಾಡ್ತಾ ಇದ್ದಾರೆ? ರಾಮಚಂದ್ರನ ಬಗ್ಗೆ. ಅದರಿಂದ ಅದೇ ರಾಮಚಂದ್ರನಿಂದ ತತ್ರೈವ ವಸತ ಜನಸ್ಥಾನ ನಿವಾಸಿನಿ ವಿರೂಪಿತ, ಅಲ್ಲೇ ವಾಸ ಮಾಡ್ತಾ ಇದ್ದಂತಹ ಜನಸ್ಥಾನ ನಿವಾಸಿನಿಯಾದಂತಹ ಶೂರ್ಪಣಖೆ ಎಂಬಂತವಳು ವಿರೂಪಿತಗೊಂಡಳು. ಅಂದರೆ ಅವಳ ವಿರೂಪ ಏರ್ಪಟ್ಟಿತು ಆ ರಾಮಚಂದ್ರನಿಂದಲೇ. ರಾಕ್ಷಸಿಯಾದಂತಹ ಕಾಮರೂಪಿಣಿಯಾದಂತಹ ಜನಸ್ಥಾನ ನಿವಾಸಿನಿಯಾದಂತಹ ಶೂರ್ಪಣಖೆ ಅದೇ ರಾಮಚಂದ್ರನಿಂದ ವಿರೂಪಿತಲ್ಪಟ್ಟಳು ಅಥವಾ ವಿರೂಪಗೊಳಿಸಲ್ಪಟ್ಟಳು ಅಲ್ಲ. ಸೊ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ರಾಮಚಂದ್ರನ ವಿರೂಪ ಮಾಡಿದ್ದು ಲಕ್ಷ್ಮಣ ಅಲ್ವಾ? ಅಲ್ಲ, ನಮ್ಗೆಲ್ಲರಿಗೂ ಗೊತ್ತಿದೆ ಲಕ್ಷ್ಮಣ ಅವಳ ಮೂಗನ್ನ ಮತ್ತೆ ಕಿವಿಯನ್ನ ತೆಗೆದಿದ್ದು. ಇದು ಕೂಡ ಮತ್ತೊಂದು ವಿಷಯ. ನಾವು ಸಾಮಾನ್ಯವಾಗಿ ಇದನ್ನ ಕೇಳಬೇಕಾದ್ರೆ, ಈ ವಿಷಯವನ್ನ ಕೇಳಬೇಕಾದ್ರೆ, ಈ ಪ್ರಸಂಗವನ್ನ ಕೇಳಬೇಕಾದ್ರೆ ಕೇವಲ ಮೂಗನ್ನ ಕೊಯ್ದ ಲಕ್ಷ್ಮಣ, ಶೂರ್ಪಣಖೆ ಕೇವಲ ಮೂಗನ್ನ ಕೊಯ್ದ ಅಂತ ನಾವು ಕೇಳಿದ್ದೇವೆ. ಆದ್ರೆ ರಾಮಾಯಣವನ್ನ ನಾವು ಓದಬೇಕಾದ್ರೆ ನಮ್ಗೆ ಗೊತ್ತಾಗತ್ತೆ ಏನು ಅಂತ ಹೇಳಿದ್ರೆ, ಮೂಗು ಮತ್ತೆ ಕಿವಿ ಎರಡನ್ನೂ ಕೊಯ್ದ ಎಂಬುದಾಗಿ ನಾವು ನೋಡ್ತೇವೆ ಅಲ್ಲ. ಸೊ ಅಲ್ಲೇ ವಾಸ ಮಾಡ್ತಾ ಇದ್ದಂತಹ ಶೂರ್ಪಣಖೆ ಅವಳ ವಿರೂಪ ಆಯಿತು. ಅಂದ್ರೆ ಅವಳ ರೂಪ ಅನ್ನೋದು ವಿರೂಪಗೊಂಡಿತು. ಯಾರಿಂದ? ರಾಮಚಂದ್ರನಿಂದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಏನು ಕಾರಣ ಅನ್ನೋದನ್ನ ಇಲ್ಲಿ ನಾವು ವ್ಯಾಖ್ಯಾನದಲ್ಲಿ ನಾವು ನೋಡ್ತೇವೆ. ಸೊ ವ್ಯಾಖ್ಯಾನ ಬಹಳ ಸಣ್ಣದಾಗಿದೆ, ಏಕೆಂದ್ರೆ ಪ್ರಸಂಗ ಇನ್ನು ಮುಂದಕ್ಕೆ ಬರುತ್ತೆ. ಇದೇ ಸಂಕ್ಷೇಪ ರಾಮಾಯಣದಲ್ಲಿ ಮುಂದಕ್ಕೆ ನಾವು ಇದೇ ಪ್ರಸಂಗವನ್ನ ನಾವು ಮುಂದುವರಿಸ್ತೇವೆ. ಸೊ ವ್ಯಾಖ್ಯಾನವನ್ನು ನೋಡ್ಬೇಕಾದ್ರೆ ಋಷಿಗಳಿಗೆ ಕೊಟ್ಟ ಮಾತನ್ನು ಶ್ರೀರಾಮಚಂದ್ರನು ನಡೆಸಿದ ಮುಂದಿನ ಬೀಜವನ್ನು ಇಲ್ಲಿ ವರ್ಣಿಸುತ್ತಾರೆ. ಇಲ್ಲಿ ನೋಡಿ, ಋಷಿ ಮುನಿಗಳಿಗೆ ಮಾತನ್ನ ಕೊಟ್ಟ, ಎಲ್ಲಾ ರಾಕ್ಷಸರನ್ನ ಅಸುರರನ್ನ ನಾನು ಸಂಹಾರ ಮಾಡ್ತೇನೆ ಅಂತ. ಸೊ ಅದಕ್ಕೆ ಬೀಜ ರೂಪದಲ್ಲಿ ಶೂರ್ಪಣಖೆಯ ಪ್ರಸಂಗ. ಏಕೆಂದ್ರೆ ಶೂರ್ಪಣಖೆ ಅನ್ನೋಳು ಬರದೇ ಹೋಗಿದ್ದಿದ್ರೆ ರಾಮಚಂದ್ರ 14 ವರ್ಷಗಳ ವನವಾಸವನ್ನ ಮುಗಿಸಿ ಅದಾದ ಮೇಲೆ ವಾಪಸ್ಸು ಅಯೋಧ್ಯೆಗೆ ಹೋಗ್ತಾ ಇದ್ದ. ರಾವಣರೆಲ್ಲರೂ, ರಾವಣಾದಿ ಎಲ್ಲಾ ಅಸುರರೂ ಕೂಡ ಅಲ್ಲೇ ಉಳ್ಕೊಂಡ್ಬಿಡ್ತಾ ಇದ್ರು. ಮತ್ತೆ ಮತ್ತೊಂದು ಬಾರಿ ಯಾವ್ದಾದ್ರು ಕೈಕೇಯಿಯ ಪ್ರಸಂಗ ಬಂದು ಮತ್ತೆ ರಾಮಚಂದ್ರನನ್ನ ಅರಣ್ಯಕ್ಕೆ ಕಳಿಸಿ ಮತ್ತೆ ಅವರೆಲ್ಲರ ಸಂಹಾರವನ್ನ ಮಾಡಿಸ್ಬೇಕಾಗಿತ್ತು. ಅದರಿಂದ ಈ ಶೂರ್ಪಣಖೆಯ ಪ್ರಸಂಗ ಅನ್ನೋದು ಬೀಜದ ರೂಪದಲ್ಲಿ ಇದೆ. ಯಾವುದಕ್ಕೋಸ್ಕರ ಅಂತ ಹೇಳಿದ್ರೆ, ಆ ರಾಮಚಂದ್ರನ ಪ್ರತಿಜ್ಞೆಯನ್ನ ಸಂಪೂರ್ಣ ಮಾಡೋದಕ್ಕೆ ಈ ಶೂರ್ಪಣಖೆಯ ಪ್ರಸಂಗ ಬೀಜದ ರೂಪದಲ್ಲಿ ಇದೆ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ.
ಸೊ ಋಷಿಗಳಿಗೆ ಕೊಟ್ಟ ಮಾತನ್ನು ಶ್ರೀರಾಮಚಂದ್ರನು ನಡೆಸಿದ ಮುಂದಿನ ಬೀಜವನ್ನು ಇಲ್ಲಿ ವರ್ಣಿಸುತ್ತಾರೆ. ಯಾವುದದು ಬೀಜ ಅಂತ ಹೇಳಿದ್ರೆ, ಶೂರ್ಪಣಖೆ ವಿರೂಪಗೊಂಡ ನಂತರ ತಕ್ಷಣ ಹೋಗಿ ಅವಳ ಅಣ್ಣ ತಮ್ಮಂದಿರಾದಂತಹ ಖರ ಮತ್ತೆ ದೂಷಣ, ಅಣ್ಣ ತಮ್ಮಂದಿರಲ್ಲ, ಅವರು ಕಸಿನ್ ಬ್ರದರ್ಸ್ ತರ. ಸೊ ಅವರಿಗೆ ಹೋಗಿ ಹೇಳ್ತಾಳೆ, ಯಾರು? ಶೂರ್ಪಣಖೆ. ಅಲ್ಲೇ ಜನಸ್ಥಾನದಲ್ಲೇ ಅವರು ಕೂಡ ವಾಸ ಮಾಡ್ತಾ ಇರ್ತಾರೆ. ಅವಾಗ 14,000 ರಾಕ್ಷಸರನ್ನ ಕರೆದುಕೊಂಡು ಬರ್ತಾರೆ. ಅವರೆಲ್ಲರೂ ಆ ಖರ ಮತ್ತೆ ದೂಷಣರ ನೇತೃತ್ವದಲ್ಲಿ ಆ ಎಲ್ಲಾ ರಾಕ್ಷಸರು ಬಂದು ರಾಮಚಂದ್ರನ ಮೇಲೆ ಒಂದೇ ಬಾರಿ ಆಕ್ರಮಣವನ್ನ ಮಾಡಿದಾಗ ರಾಮಚಂದ್ರ ಸೀತೆಯನ್ನ ಕರೆದುಕೊಂಡು ಒಳಗೆ ಹೋಗುವಂತ ಲಕ್ಷ್ಮಣನಿಗೆ ಹೇಳಿ, ಅವನು ಏಕಾಕಿಯಾಗಿ ಒಬ್ಬನೇ ಆ ಎಲ್ಲಾ ಸಮಸ್ತವಾದಂತಹ ರಾಕ್ಷಸರ ಗುಂಪನ್ನ ಒಂದೇ ಒಂದು ಬಾರಿ ಕೇವಲ 45 ನಿಮಿಷಗಳಲ್ಲಿ ಅಂತ ಹೇಳುತ್ತೆ ರಾಮಾಯಣ, ಒಂದು ಮುಹೂರ್ತದಲ್ಲಿ ಅಂತ. ಒಂದು ಮುಹೂರ್ತ ಅಂದ್ರೆ 48 ನಿಮಿಷ, ಅಂದ್ರೆ ಸುಮಾರು 3/4 ಗಂಟೆ ಅಂತ ನಾವು ಇಟ್ಕೋಬಹುದು. ಅದರಿಂದ ಕೇವಲ 3/4 ಗಂಟೆಯ ಸಮಯದಲ್ಲಿ ರಾಮಚಂದ್ರ ಆ ಎಲ್ಲ 14,000 ರಾಕ್ಷಸರಲ್ಲಿ ಒಬ್ಬರನ್ನ ಬಿಟ್ಟು, ಅಕಂಪನ ಎಂಬಂತಹ ಒಬ್ಬ ರಾಕ್ಷಸರನ್ನ ಬಿಟ್ಟು ಖರ ಮತ್ತೆ ದೂಷಣರ ನೇತೃತ್ವದಲ್ಲಿ ಬಂದಂತಹ ಎಲ್ಲಾ ರಾಕ್ಷಸರನ್ನ ಸಂಹಾರ ಮಾಡ್ಬಿಡ್ತಾನೆ. ಆ ಅಕಂಪನನ ಏನಕ್ಕೆ ಬಿಡ್ತಾನೆ ಅಂತ ಹೇಳಿದ್ರೆ, ಯಾವ ವಿಷಯ ಇತ್ತು ಅದನ್ನ ತೆಗೆದುಕೊಂಡು ಹೋಗಿ ಅವರು ಈ ರಾವಣನಿಗೆ ಮುಟ್ಟಿಸ್ಬೇಕಾಗಿತ್ತು ಅಲ್ಲ. ಸೊ ರಾವಣನಿಗೆ ಮುಟ್ಟಿಸ್ಬೇಕಾಗಿತ್ತು, ಮತ್ತೆ ಶೂರ್ಪಣಖೆಗೆ ಮುಟ್ಟಿಸ್ಬೇಕಾಗಿತ್ತು. ಆದ್ದರಿಂದ ಅಕಂಪನನನ್ನ ಹಾಗೆ ಬಿಟ್ಬಿಡ್ತಾನೆ. ಸೊ ಇಲ್ಲಿ ನಾವು ನೋಡ್ತೇವೆ, ಮುಂದಿನ ಕಥೆಯಲ್ಲಿ ಈ ಶೂರ್ಪಣಖೆಯ ಕಿವಿ ಮೂಗುಗಳನ್ನು ಲಕ್ಷ್ಮಣ ಸ್ವಾಮಿ ಕೊಯ್ದು ಹಾಕಿದನೆಂದು ಹೇಳಿರುವಾಗ, ಇಲ್ಲಿ ರಾಮನೇ ಕೊಯ್ದನೆಂದು ಹೇಳಿರುವುದು ವಿಸಂಗತವಲ್ಲವೇ? ಸಂಗತ ಅಲ್ಲ. ಆದ್ರೆ ಏನಕ್ಕೆ ಇದು ಅಂತ ಹೇಳಿದ್ರೆ, 2 ಬಗೆಯ ಪರಿಹಾರಗಳನ್ನು ಹಿರಿಯರು ತೋರಿಸುತ್ತಾರೆ. ಯಾವುದು ಅಂತ ಹೇಳಿದ್ರೆ, ಮುಂದಿನ ನಾವು ಸ್ಲೈಡ್ ನಲ್ಲಿ ನಾವು ನೋಡ್ಬೋದು 2 ಬಗೆಯ ಪರಿಹಾರಗಳು ಯಾವ್ದು ಬರ್ತಾ ಇದೆ ಇವಾಗ. ಮೊದಲನೇದು ನೋಡಿ, ಒಂದು ಉದಾಹರಣೆಯನ್ನ ಕೊಡ್ತಾರೆ. ನಾನು ಹೊಸ ಮನೆ ಕಟ್ಟಿದೆ ಅಂತ ಒಬ್ಬ ಹೇಳಿದರೆ, ನಾನು ಒಂದು ಹೊಸ ಮನೆ ಕಟ್ಟಿದೆ ಅಂದ್ರೆ ನೀನೇ ಕಟ್ಟಿದ್ಯಪ್ಪ ಅಂತ ಕೇಳಿದ್ರೆ, ಇಲ್ಲ, ಎಲ್ಲ ಯಾರ್ಯಾರು ಕೆಲಸಗಾರರಿದ್ರು ಅವರು ಕಟ್ಟಿದ್ದು. ಆದರೆ ಅವನೇ ಕೈಯಿಂದ ಕಟ್ಟಿದವನಲ್ಲವಾದರೂ ಮೂಲ ಪ್ರೇರಣೆ ಅವನದಾಗಿ ಅವನಪ್ಪಣೆಯಂತೆ ಅವನ ವಶವರ್ತಿಗಳಾಗಿ ಇತರರು ಅದನ್ನು ಕಟ್ಟಿದರೆಂದೇ ಅರ್ಥವಾಗುವಂತೆ ಶೂರ್ಪಣಖೆಗೆ ವಿರೂಪ ಮಾಡಬೇಕೆಂಬ ಮೂಲ ಆದೇಶವು ಶ್ರೀರಾಮನಿಂದಲೇ ಬಂದುದರಿಂದ ಈ ಆಜ್ಞೆಯನ್ನು ಬೇರಾರೋ ನೆರವೇರಿಸಿದ್ದರೂ ಈ ಕಾರ್ಯವು ಅವನದೇ ಎಂದಂತಾಗುತ್ತದೆ. ಅಲ್ಲ, ಬಹಳ ಸುಲಭ ಅರ್ಥ ಮಾಡ್ಕೊಳ್ಳೋದಕ್ಕೆ. ಮೂಲ ಆದೇಶ ಬಂದಿದ್ದು ಯಾರಿಂದ? ರಾಮಚಂದ್ರನಿಂದ. ಅದನ್ನ ಕೈಗೂಡಿಸಿದ್ದು, ಅದನ್ನ ಕಾರ್ಯಗತ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಲಕ್ಷ್ಮಣ. ಸೊ ಕಾರ್ಯಗತ ಮಾಡಿದ್ದು ಲಕ್ಷ್ಮಣ, ಆದ್ರೆ ಮೂಲ ಆದೇಶ ಬಂದಿದ್ದು ರಾಮಚಂದ್ರನಿಂದ. ಸೊ ಆ ದೃಷ್ಟಿಯಿಂದ ನೋಡಿದ್ರೆ ರಾಮಚಂದ್ರನಿಂದಲೇ ಅವಳು ವಿರೂಪಿಸಲ್ಪಟ್ಟಳು. ಮಹರ್ಷಿಗಳೇ ಲಕ್ಷ್ಮಣನನ್ನು ವರ್ಣಿಸುತ್ತಾ, ಇದು 2ನೇ ಕಾರಣ. ಸೊ ಮಹರ್ಷಿಗಳು ಅಂತ ಹೇಳಿದ್ರೆ, ಇಲ್ಲಿ ವಾಲ್ಮೀಕಿ ಮಹರ್ಷಿಗಳು ಲಕ್ಷ್ಮಣನ ವರ್ಣಿಸಬೇಕಾದ್ರೆ ಯಾವ ಶಬ್ದಗಳನ್ನ ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ, ರಾಮಸ್ಯ ದಕ್ಷಿಣೋ ಬಾಹುಹು. ಸಂಸ್ಕೃತದಲ್ಲಿ ವಾಮ ಅಂದ್ರೆ ಎಡಗಡೆ, ದಕ್ಷಿಣ ಅಂದ್ರೆ ಬಲಗಡೆ. ದಕ್ಷಿಣ ಎಂಬುದಕ್ಕೆ ದಕ್ಷಿಣ ದಿಕ್ಕು ಅಂತ ಒಂದು ಅರ್ಥ, ಮತ್ತೊಂದು ಅರ್ಥ ಏನು ಅಂತ ಹೇಳಿದ್ರೆ ಬಲಭಾಗದ್ದು ಅಂತ ಅರ್ಥ. ಆದ್ದರಿಂದ ದಕ್ಷಿಣೋ ಬಾಹುಹು, ಲಕ್ಷ್ಮಣ ಹೇಗೆ ಅಂತ ಹೇಳಿದ್ರೆ ರಾಮನ ರೈಟ್ ಹ್ಯಾಂಡ್. ಇದರಿಂದಾನೇ ಬಂದಿರೋದು ನೋಡಿ. ನಾವೇನು ಆಂಗ್ಲ ಭಾಷೆಯಲ್ಲಿ ಕೂಡ ಉಪಯೋಗಿಸ್ತೇವೆ ರೈಟ್ ಹ್ಯಾಂಡ್ ಅಂತ, ಅದು ಎಲ್ಲಿಂದ ಬಂದಿದೆ ಅಂತ ಹೇಳಿದ್ರೆ ರಾಮಾಯಣದಿಂದಲೇ ಬಂದಿರೋದು. ರಾಮಸ್ಯ ದಕ್ಷಿಣೋ ಬಾಹುಹು ಲಕ್ಷ್ಮಣ. ಲಕ್ಷ್ಮಣ ಯಾರು ಅಂದ್ರೆ ರಾಮನ ರೈಟ್ ಹ್ಯಾಂಡ್ ಆಗಿದ್ದ, ರಾಮನ ಬಲಗೈ ಆಗಿದ್ದ ಅವನು. ಆದ್ದರಿಂದ ಲಕ್ಷ್ಮಣ ಕೊಂದ್ರೂ ಕೂಡ ಲಕ್ಷ್ಮಣ ರಾಮನ ಬಲಗೈ ಆಗಿರೋದ್ರಿಂದ ರಾಮನೇ ಕೊಂದದ್ದು ಅಂತ ಹೇಳಿದ್ರೆ, ಕೊಂದದ್ದಲ್ಲ, ವಿರೂಪ ಮಾಡಿದ್ದು ಅಂತ ಹೇಳಿದ್ರೆ ಅದರಲ್ಲಿ ಏನೂ ತಪ್ಪಿಲ್ಲ. ಲಕ್ಷ್ಮಣ ಹೌದು, ಅವಳ ಮೂಗನ್ನ ಮತ್ತೆ ಕಿವಿಯನ್ನ ಕೊಯ್ದ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ಲಕ್ಷ್ಮಣ ರಾಮನ ಬಲಗೈ, ಆದ್ರಿಂದ ರಾಮನೇ ಆ ಕಿವಿ ಮತ್ತೆ ಮೂಗನ್ನ ತೆಗೆದ ಅಂತ ಹೇಳಿದ್ರೆ ಏನೂ ತಪ್ಪಿಲ್ಲ ಅಲ್ಲ. ಸೊ ಇದು ಇವತ್ತಿನ ಚರ್ಚೆ. ಇವತ್ತು ನಾವು ಮುಖ್ಯವಾಗಿ ಈ ಆರಣ್ಯಕಾಂಡದ 2 ಮುಖ್ಯವಾಗಿರ್ತಕ್ಕಂಥ ಪ್ರಸಂಗಗಳನ್ನ ನಾವು ಚರ್ಚೆ ಮಾಡಿದ್ವಿ. 3 ಪ್ರಸಂಗಗಳು, ಆದರೆ ಮುಖ್ಯವಾಗಿರ್ತಕ್ಕಂಥದ್ದು 2. ಮೊದಲನೇ ಪ್ರಸಂಗ ಅಗಸ್ತ್ಯರಿಂದ ಯಾವ ದಿವ್ಯ ಅಸ್ತ್ರಗಳನ್ನ ಶ್ರೀರಾಮಚಂದ್ರ ಪಡೆದುಕೊಳ್ತಾನೆ ಅದನ್ನ ನಾವು ಚರ್ಚೆ ಮಾಡಿದ್ವಿ. 2ನೇ ಪ್ರಸಂಗ ಯಾವುದು ಅಂತ ಕೇಳಿದ್ರೆ, ಋಷಿಮುನಿಗಳು, ಆ ದಂಡಕಾರಣ್ಯದ ಋಷಿಮುನಿಗಳು ಬಂದು ರಾಮಚಂದ್ರನ ಮುಂದೆ ಶರಣಾಗತಿ ಮಾಡಿದ್ದನ್ನ ನಾವು ನೋಡಿದ್ವಿ. ಅದು 2ನೇ ಪ್ರಸಂಗ. ಮತ್ತೆ 3ನೇ ಪ್ರಸಂಗ ಈಗ ತಾನೇ ನಾವು ನೋಡಿದ್ದು ಯಾವುದು ಅಂತ ಹೇಳಿದ್ರೆ ಈ ಶೂರ್ಪಣಖೆಯ ಪ್ರಸಂಗದ ಆರಂಭ ಮಾತ್ರ.
ಸೊ ಶೂರ್ಪಣಕೆಯ ವಿರೂಪ ಕೂಡ ಆಗಿದ್ದು ರಾಮಚಂದ್ರನಿಂದ ಅಂತ ಇಲ್ಲಿ ನಾರದರು ಹೇಳ್ತಾ ಇದ್ದಾರೆ. ಅದರಿಂದ ನಾವು ಏನನ್ನ ನಾವು ಗ್ರಹಿಸಬಹುದು ಎಂಬುದನ್ನ ನಾವು ಚರ್ಚೆ ಮಾಡಿದ್ದೇವೆ. ಸೊ ಯಾರ್ಯಾರು ಇವತ್ತು ಸೇರಿದ್ದೀರಾ ಎಲ್ಲರಿಗೆ ಬಹಳ ಧನ್ಯವಾದಗಳು. ನಾವು ಮುಂದಿನ ಕಥೆಯನ್ನ ನಾವು ಬರುವ ಮಂಗಳವಾರ ಮತ್ತೆ ನಾವು ಸೇರಿ ಚರ್ಚೆಯನ್ನ ಮಾಡ್ತೇವೆ. ಸೇರಿರೋರೆಲ್ಲರಿಗೂ ಬಹಳ ಧನ್ಯವಾದಗಳು. ಯಾವುದು ಪ್ರಶ್ನೆ ಯಾವ್ದಾದ್ರು ಇದ್ಯಾರಿಗಾದ್ರು ಪ್ರಶ್ನೆ ಇದ್ರೆ ಕೇಳಿ. ಹರೇ ಕೃಷ್ಣ ಪ್ರಭುಜಿ. ಹಾ ಹೇಳಿ ಪ್ರಭುಜಿ, ಕ್ಲಾಸ್ ಚೆನ್ನಾಗಿತ್ತು ಪ್ರಭುಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಪ್ರಭುಜಿ, ಶ್ರೀರಾಮರು ವನವಾಸದಲ್ಲಿ ಇರಬೇಕಾದ್ರೆ ಋಷಿ ಮುನಿಗಳು ಸಾಂಗತ್ಯ ಬಯಸ್ತಾರಲ್ಲ ಪ್ರಭುಜಿ, ಅವಾಗ ದ್ವಾಪರ ಯುಗದಲ್ಲಿ ಗೋಪಿಕಾ ಸ್ತ್ರೀಯರ ರೂಪ ಸಿಗುತ್ತೆ ಅವ್ರಿಗೆ. ಅವರು ಹೇಳ್ತಾರೆ ಭಗವಂತ ನಿಮ್ಗೆ ಗೋಪಿಕಾ ಸ್ತ್ರೀಯರಾಗಿ ಅವಾಗ ಸಿಗ್ತೀನಿ ಅಂತ. ಮತ್ತೆ ಈ ಶೂರ್ಪಣಖಿ ಸಂದರ್ಭದಲ್ಲೂ ಅಷ್ಟೇನೆ ಅವರು ಬಯಸಿ ಬರ್ತಾರಲ್ವಾ, ಅವಾಗ ಅವ್ರಿಗೆ ದ್ವಾಪರ ಯುಗದಲ್ಲಿ ಏನಾದ್ರೂ ಅವ್ರಿಗೆ ಯಾವ ತರ ರೂಪ ಸಿಗುತ್ತೆ ಪ್ರಭುಜಿ? ಯಾಕಂದ್ರೆ ಭಗವಂತ ಯಾರನ್ನು ನಿರಾಕರಿಸಲ್ಲ, ಅವ್ರ ಅಸುರರೇ ಆಗ್ಲಿ ಇನ್ನೊಬ್ರೇ ಆಗ್ಲಿ. ಹಂಗಾಗಿ ಅವ್ರಿಗೆ ಯಾವ ತರ ಸಿಗುತ್ತೆ ಪ್ರಭುಜಿ, ಹೇಳ್ತೀರಾ? ಒಳ್ಳೆ ಪ್ರಶ್ನೆ. ಪ್ರಶ್ನೆ ನಿಜವಾಗ್ಲೂ ಒಳ್ಳೆ ಪ್ರಶ್ನೆ. ಇದ್ರ ಬಗ್ಗೆ ನಾನು ಕೂಡ ಯೋಚನೆ ಕೂಡ ಮಾಡಿಲ್ಲ ಇದ್ರ ಬಗ್ಗೆ ನಾನು. ಖಂಡಿತವಾಗ್ಲೂ ಇದ್ರ ಬಗ್ಗೆ ನಾವು ಮುಂಚೆ ಚರ್ಚೆ ಮಾಡಿದ್ವಿ. ಯಾವ್ದ್ರ ಬಗ್ಗೆ ಅಂತ ಹೇಳಿದ್ರೆ ಆ ಗೋಪಿಕಾ ಸ್ತ್ರೀಯರು ಯಾರು ಬರ್ತಾರೆ, ಋಷಿಚಾರಿ ಗೋಪಿಕಾ ಸ್ತ್ರೀಯರು ಅಂತ ನಾವು ಚರ್ಚೆ ಮಾಡಿದ್ವಿ ಮುಂಚೆ. ಆ ಯಾವ ಋಷಿಮುನಿಗಳು ಆ ದೇಹವನ್ನ ತಾಳ್ತಾರೆ ಕೃಷ್ಣನ ಲೀಲೆಗಳಲ್ಲಿ ಅಂತ ಹೇಳಿದ್ರೆ ಇದೇ ಋಷಿಮುನಿಗಳು. ಯಾವ ಋಷಿಮುನಿಗಳು ಇಲ್ಲಿ ಬಂದು ರಾಮಚಂದ್ರನನ್ನ ಸಮೀಪಿಸ್ತಾರೆ, ಅವರು ಬಂದ ಕೂಡಲೇ ರಾಮಚಂದ್ರನ ಸೌಂದರ್ಯವನ್ನ ನೋಡಿ, ಅದ್ಭುತವಾದಂತಹ ಸೌಂದರ್ಯವನ್ನ ನೋಡಿ, ಅದನ್ನೇ ನಾವು ಕಳೆದ ಬಾರಿ ನಾವು ಚರ್ಚೆ ಮಾಡ್ತಾ ಇದ್ವಿ. ರಾಮಚಂದ್ರ ತನ್ನ ದಿವ್ಯಾಭರಣಗಳ ಜೊತೆಗೆ ಅಯೋಧ್ಯೆಯಲ್ಲಿ ವಾಸ ಮಾಡಬೇಕಾದ್ರೆ ಎಷ್ಟು ಸುಂದರನಾಗಿದ್ದ, ಅದಕ್ಕಿಂತ 2 ಪಟ್ಟು ಸೌಂದರ್ಯ ಅವನಲ್ಲಿ ಹೆಚ್ಚಾಯಿತು ಯಾವಾಗ ವಲ್ಕಲವನ್ನ ಧರಿಸಿ ಅರಣ್ಯವಾಸವನ್ನ ಮಾಡೋದಕ್ಕೆ ಬಂದಾಗ ಅವನ ಸೌಂದರ್ಯ 2 ಪಟ್ಟು ಜಾಸ್ತಿ ಆಯಿತು ಎಂಬುದಾಗಿ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ. ಅದರಿಂದ ಆ ಅಮೋಘವಾದಂತ ಸೌಂದರ್ಯವನ್ನ ನೋಡಿ ಈ ಎಲ್ಲ ಋಷಿಮುನಿಗಳು ಮೊದಲನೇ ಬಾರಿ ನೋಡಿದಾಗ ಅವಾಗ ಅವರ ಮನಸ್ಸಿನಲ್ಲಿ ಆಸೆ ಬರುತ್ತೆ. ಏನಂತ ಹೇಳಿದ್ರೆ ಸೀತೆ ನೋಡಿ, ಸೀತೆ ನಿಜವಾಗ್ಲೂ ಬಹಳ ಪುಣ್ಯವಂತೆ, ರಾಮಚಂದ್ರನ ಜೊತೆಗೆ ಮಾಧುರ್ಯ ರಸದ ಅನುಭೂತಿಯನ್ನ ಮಾಡ್ತಾ ಇದ್ದಾಳೆ. ಸೊ ಅದೇ ರೀತಿಯಲ್ಲಿ ನಾವು ಕೂಡ ಆ ರಸದ ಅನುಭೂತಿಯನ್ನ ಮಾಡಬೇಕು ಅಂತ ಹೇಳಿ, ಆದ್ರೆ ಅವರೆಲ್ಲರಿಗೂ ಗೊತ್ತು ರಾಮ ಮರ್ಯಾದಾ ಪುರುಷೋತ್ತಮ ಏಕಪತ್ನಿ ವ್ರತ, ಅದರಿಂದ ಅವ್ರಿಗೆ ಆಗೋದಿಲ್ಲ ಅಂತ. ಅದರಿಂದ ಅವರು ಗೋಪಿಕಾಸ್ತ್ರೀಯರಾಗಿ ಮುಂದಕ್ಕೆ ಬರ್ತಾರೆ. ಕೃಷ್ಣ ಲೀಲೆಯನ್ನೇ ಅನ್ನೋದು ಖಚಿತ. ಆದ್ರೆ ನೀವು ಕೇಳ್ತಾ ಇರತಕ್ಕಂಥ ಪ್ರಶ್ನೆ, ಶೂರ್ಪಣಖೆ ದ್ವಾಪರ ಯುಗದಲ್ಲಿ ಅಂದ್ರೆ ಕೃಷ್ಣನ ಲೀಲೆಯಲ್ಲಿ ಶೂರ್ಪಣಖೆಗೆ ಯಾವ ರೀತಿಯಾದಂತಹ ಒಂದು ಪಾತ್ರ ಅವಳಿಗೆ ಸಿಕ್ತು, ಅದ್ರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ನಾನು ಎಲ್ಲೂ ಏನು ಕೇಳಿಯೂ ಇಲ್ಲ. ಹೇಳಿದ್ರೆ ಅದ್ರ ಬಗ್ಗೆ ಅದನ್ನ ನಾವು ಖಂಡಿತವಾಗ್ಲೂ ಶೂರ್ಪಣಖೆಗೆ ಆ ರೀತಿಯಾದಂತ ಆಸೆ ಇತ್ತು ಅಲ್ಲ. ನಾವು ಪೂತನೆಯ ಬಗ್ಗೆ ಕೇಳಬೇಕಾದ್ರೆ ಪೂತನೆಗೆ ಯಾವುದೇ ಕೆಟ್ಟ ಆಲೋಚನೆ ಇದ್ರೂ ಕೂಡ ತಾಯಿಯಾಗಿ ಹಾಲನ್ನ ಉಣಿಸ್ಬೇಕು ಕೃಷ್ಣನಿಗೆ ಅಂತ ಹೇಳಿ ಅವಳಿಗೆ ಆ ರೀತಿಯಾದಂತ ಶಾಶ್ವತ ಕಾಲದವರೆಗೂ ಆ ಧಾತ್ರಿಯ ಒಂದು ಸ್ಥಾನವನ್ನ ಕೊಟ್ಬಿಟ್ಟ. ಅಹೋಬಕೀಯಂ ಸ್ತನ ಕಾಲಕೂಟಂ ಅಂತ ನಾವು ಕೇಳಿದ್ದೇವೆ. ಆದರೆ ಶೂರ್ಪಣಖೆಯ ವಿಷಯದಲ್ಲಿ ನಾನೇನು ಕೇಳಿಲ್ಲ. ನನ್ನ ವರಿಷ್ಠ ಭಕ್ತರಿಗೆ ನಾನು ಕೇಳಿ ಏನಾದರೂ ಸಿಕ್ಕಿದ್ರೆ ಅದನ್ನ ನಾನು ನಿಮ್ಗೆ ಹರೇ ಕೃಷ್ಣ ಪ್ರಭುಜಿ. ಹಾ ಹೇಳಿ ಮಾತಾಜಿ. ಪ್ರಭುಜಿ, ನಾನು ಇದ್ರ ಬಗ್ಗೆ ಕೇಳಿದೆ ಪ್ರಭುಜಿ, ಇಸ್ಕಾನ್ ಭಕ್ತರ ಹತ್ರನೇ. ಹೇಳ್ಬೋದಾ ಪ್ರಭುಜಿ? ಹೇಳಿ ಮಾತಾಜಿ. ಪ್ರಭುಜಿ, ಅದೇ ಅವರು ಶೂರ್ಪನಖದ ಆಮೇಲೆ ಏನು ಕಥೆ ಬರಲ್ಲಲ್ಲ ಪ್ರಭುಜಿ, ಅವ್ರು ಎಲ್ಲಿ ಹೋದ್ರು ಏನು ಅಂತ ರಾಮಾಯಣದಲ್ಲಿ ಬರಲ್ವಲ್ಲ ಪ್ರಭುಜಿ. ಅವ್ರದ್ದು ಮೂಗು ಕಿವಿ ಕತ್ತರಿಸಿದ್ಮೇಲೆ ಹೆಚ್ಚು ಅವ್ರ ಬಗ್ಗೆ ಬರಲ್ಲ, ಅದು ಬೇರೆ ಗ್ರಂಥದಲ್ಲಿ ಇದೆ ಅಂತೆ. ಅವ್ರು ಆಮೇಲೆ ತಪಸ್ಸು ಮಾಡಿ ಶಿವನ್ ತಪಸ್ಸು ಮಾಡ್ತಾರ, ನಂಗೆ ರಾಮನೇ ಪತಿಯಾಗ್ಬೇಕು ಅಂತ. ದೇಹ ತ್ಯಾಗ ಮಾಡಿದ್ಮೇಲೆ ದ್ವಾಪರದಲ್ಲಿ ಕುಬ್ಜ ಇರ್ತಾರಲ್ಲ ಪ್ರಭುಜಿ ಮಥುರಾದಲ್ಲಿ, ಇವ್ರೇ ಅಂತೆ. ಅದಕ್ಕೆ ಅವ್ರಿಗೆ ಆತರ ರೂಪ ಇರುತ್ತೆ. ಏನೋ ಬೇರೆ ಕಡೆ ಹೋಗಿಲ್ಲ, ದೇವ್ರ ಹತ್ರನೇ ಬಂದಿದಾರಲ್ಲ, ಅದಕ್ಕೋಸ್ಕರ ಅವ್ರು ಹಾಗಿರ್ತಾರಂತ. ಅದ್ರಲ್ಲಿ ಅವ್ರ ಉದ್ಧಾರ ಆಗುತ್ತಲ್ಲ ಪ್ರಭು. ನಾನ್ ಇಸ್ಕಾನ್ ಭಕ್ತರ ಹತ್ರನೇ ಇದು ಕಥೆ ಹೇಳುವಾಗ ಕೇಳಿದ್ದೆ. ಓಕೆ, ಧನ್ಯವಾದಗಳು. ಅದಕ್ಕೆ ಪ್ರಮಾಣ ಸಿಕ್ಕಿದ್ರೆ ಇನ್ನು ಸೂಕ್ತ. ಅಂದ್ರೆ ಯಾವ ಶಾಸ್ತ್ರದಿಂದ ಇದನ್ನು ಹೇಳ್ತಾ ಇದ್ದಾರೆ ಅನ್ನೋದನ್ನ. ಯಾಕೆಂದ್ರೆ ನಾವು ಇದನ್ನು ಕೇಳ್ತೇವೆ,
ವಾಲಿ ಆದಂಥವನು ಮುಂದಕ್ಕೆ ಕೃಷ್ಣನ ಲೀಲೆಯಲ್ಲಿ ಯಾವ ಬೇಟೆಗಾರ ಕೃಷ್ಣನ ಮೇಲೆ ಆ ಒಂದು ಕೊನೆಯ ಸಮಯದಲ್ಲಿ ಕೃಷ್ಣನ ಮೇಲೆ ಆ ಬಾಣವನ್ನ ಬಿಟ್ಟು ಅದಾದ್ಮೇಲೆ ಕೃಷ್ಣನ ಪ್ರಸ್ಥಾನಕ್ಕೆ ಕಾರಣನಾದ ಅವನು ವಾಲಿಯಾಗಿದ್ದ ಎಂಬುದಾಗಿ ನಾವು ಕೇಳ್ತೇವೆ. ಆದ್ರೆ ಇದುವರೆಗೆ ನನಗೆ ಅದಕ್ಕೆ ಸರಿಯಾದಂತ ಪ್ರಮಾಣ ನನಗೆ ಸಿಕ್ಕಿಲ್ಲ. ಸೊ ನಾನು ಅದನ್ನ ಅದಕ್ಕೆ ಹೇಳೋದ್ರಿಂದ ನಾನು ಸ್ವಲ್ಪ ನನ್ನನ್ನ ನಾನು ಎಲ್ಲೂ ಹೇಳೋದಿಲ್ಲ ಅದನ್ನ. ಸೊ ಪ್ರಮಾಣ ಸಿಕ್ಕಿದ್ರೆ ಇನ್ನು ವಾಸಿ ಆದ್ರೆ ಅವ್ರು ಹೇಳ್ತಾ ಇರೋದು ಲಾಜಿಕಲ್ ಆಗಿದೆ ಖಂಡಿತವಾಗ್ಲು. ಅಲ್ಲ, ಕುಬ್ಜೆ ಅನ್ನೋವಳು, ಅವಳನ್ನ ನಾವು ರೂಪಗೋಸ್ವಾಮಿ ಅವರು ತಮ್ಮ ಭಕ್ತಿರಸಾಮೃತ ಸಿಂಧುವಿನಲ್ಲಿ ವಿವರಿಸಬೇಕಾದ್ರೆ ಅವಳಲ್ಲಿ ಕಾಮದ ಭಾವನೆ ಏನಿತ್ತು ಅಂದ್ರೆ ಈ ಕುಬ್ಜೆಯಲ್ಲಿ, ಅದರಿಂದಲೇ ಅವಳಲ್ಲಿ ಇದ್ದಂತಹ ಕೃಷ್ಣನ ಪ್ರತಿ ಭಾವನೆ ಮತ್ತೆ ಗೋಪಿಕಾಸ್ತ್ರೀಯರಲ್ಲಿ ಇದ್ದಂತಹ ಕೃಷ್ಣನ ಪ್ರತಿ ಭಾವನೆ ಅದೆರಡರಲ್ಲಿ ಬಹಳ ಸ್ಪಷ್ಟವಾದಂತಹ ವ್ಯತ್ಯಾಸವನ್ನ ತೋರಿಸ್ತಾರೆ ರೂಪಗೋಸ್ವಾಮಿಯವರು. ಯದ್ಯಪಿ ನಮ್ಮ ಭಕ್ತಿರಸಾಮೃತ ಸಿಂಧುವಿನಲ್ಲಿ ರೂಪಗೋಸ್ವಾಮಿಯವರು ಈ ಗೋಪಿಕಾಸ್ತ್ರೀಯರ ಪ್ರೀತಿಯನ್ನ ವಿವರಿಸಬೇಕಾದ್ರೆ ಅದಕ್ಕೆ ಕಾಮ ಅಂತಾನೆ ಹೇಳ್ತಾರೆ ಅಲ್ಲ. ಆದ್ರೆ ಕಾಮ ಏನಿದೆ ಅಲ್ಲಿ, ಆ ಕಾಮ ಅನ್ನೋದು ಬಹಳ ಪರಿಶುದ್ಧವಾದಂತಹ ಕಾಮ. ಸೊ ಯಾರು ಭಕ್ತಿರಸಾಮೃತ ಸಿಂಧುವನ್ನ ಓದ್ತಾರೆ ಅವರೆಲ್ಲರೂ ಕೂಡ ಭಕ್ತಿಯ ಮೂಲಭೂತವಾದಂತಹ ತತ್ವಗಳನ್ನ ಅರ್ಥ ಮಾಡ್ಕೊಂಡಿರ್ತಾರೆ ಅಂತ ಹೇಳಿ ಅಲ್ಲಿ ಪ್ರೀತಿ ಆ ರೀತಿಯಾದಂತಹ ಶಬ್ದಗಳನ್ನ ಉಪಯೋಗಿಸೋದಿಲ್ಲ. ಯಾಕೆಂದ್ರೆ ಬಹಳ ಸ್ಪಷ್ಟವಾಗಿ ಆ ಮಾಧುರ್ಯ ರಸವನ್ನ ತೋರಿಸ್ಬೇಕು, ಅದರಿಂದ ಕಾಮ ಅಂತ ವಿವರಿಸ್ತಾರೆ. ಆದ್ರೆ ಈ ಕುಬ್ಜೆಯ ಪ್ರಸಂಗವನ್ನ ವಿವರಿಸಬೇಕಾದ್ರೆ ಅಲ್ಲಿ ಸ್ಪಷ್ಟವಾಗಿ ಇವಳಲ್ಲಿ ಇದ್ದಿದ್ದು ಕಾಮದ ಭಾವನೆ ಮಾತ್ರ, ಪ್ರೀತಿಯ ಭಾವನೆ ಬಹಳ ಕಡಿಮೆ ಇತ್ತು ಎಂಬುದಾಗಿ ಅಲ್ಲಿ ಹೇಳ್ತಾರೆ. ಸೊ ಅದೆರಡನ್ನ ವಿವರಿಸಿ ಅಲ್ಲಿ ತೋರಿಸ್ತಾರೆ. ಸೊ ಮಾತಾಜಿ ಹೇಳ್ತಾ ಇರೋದು ಬಹಳ ಯುಕ್ತಿಪೂರ್ವಕವಾಗಿಂತೂ ಇದೆ ಖಂಡಿತವಾಗ್ಲು. ಆದ್ರೆ ಪ್ರಮಾಣ ನಂಗೆ ಎಲ್ಲಾದ್ರೂ ಸಿಗತ್ತಾ ಅದರದ್ದು ಅಂತ ನಾನು ಬೇಕಾದ್ರೆ ಹುಡುಕ್ತೀನಿ. ಆದ್ರೆ ಧನ್ಯವಾದಗಳು ಮಾತಾಜಿ ಅದನ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ. ಹರೇ ಕೃಷ್ಣ. ಓಕೆ, ಸೊ ಬೇರೆ ಯಾವ್ದು ಪ್ರಶ್ನೆ ಇಲ್ಲ ಅಂದ್ರೆ ಇಲ್ಲಿ ನಾವು ಮುಗಿಸ್ಬೋದಾ? 8:05 ಆಗ್ಲೇ ಆಗಿದೆ. ಅದರಿಂದ ಇಲ್ಲಿ ನಾವು ವಿರಾಮವನ್ನ ಕೊಟ್ಟು ಮತ್ತೆ ನಾವು ಮುಂದಕ್ಕೆ ಅಂದ್ರೆ ಬರೋ ಮಂಗಳವಾರ ಮತ್ತೆ ಸೇರಿ ಇದನ್ನು ನಾವು ಮುಂದುವರಿಸ್ತೇವೆ. ಯಾರ್ಯಾರು ಸೇರಿದ್ದೀರಾ ಎಲ್ಲರಿಗೆ ಬಹಳ ಧನ್ಯವಾದಗಳು. ಹರೇ ಕೃಷ್ಣ. ಶ್ರೀಮದ್ ರಾಮಾಯಣ ಶ್ರೀಲ ಪ್ರಭುಪಾದ ಕಿ ಜೈ.